ಎಸ್ ಮ್ಯಾಮ್, ಹೇಗಿದ್ದೀರಾ ಮೇಡಮ್? ಹಾಯ್ ಯಶೋಧ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಝೀ ಕನ್ನಡ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಸ್ವೀಟ್ 18 ಸ್ವೀಟ್ 16 ಅಂತ ಅನಿಸುತ್ತೆ ಮ್ಯಾಮ್. ಮೇಡಮ್ಗೆ ಹಾಗಾದ್ರೆ ಏಜೇ ಆಗೋದಿಲ್ವ ಅನ್ನೋ ಪ್ರಶ್ನೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ. ಮೇಡಮ್, ಏನು ನಿಮ್ಮ ಸೀಕ್ರೆಟ್ ಏನು, ಬ್ಯೂಟಿ ಸೀಕ್ರೆಟ್ ಏನು, ಸ್ಕಿನ್ನು ಮತ್ತು ನಿಮ್ಮ ಪರ್ಸ್ನಾಲಿಟಿ ಒಂಚೂರು ಆಚೀಚೆ ಆಗಲ್ಲ ಹೆಂಗೆ ಅಂತ ಹೇಳಿ, ಮಮ್ಮಿ ಅನ್ನೋದು ಗೊತ್ತಾಗಲ್ಲ. ಥ್ಯಾಂಕ್ ಯು ನಿಮ್ಮ ಕಾಂಪ್ಲಿಮೆಂಟ್ಗೆ. ಏನು ಹೇಳಿ ನಾನು, ಐ ಡೋಂಟ್ ನೋ, ಸೀಕ್ರೆಟ್ ಏನೂ ಇಲ್ಲ. ಐ ಥಿಂಕ್ ಜನರಲಾಗೆ ಹ್ಯಾಪಿಯಾಗಿದ್ದರೆ ಅದು ಫೇಸಲ್ಲಿ ಕಾಣುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನೀವು ನನ್ನ ಸ್ಕಿನ್ನು ಇದ್ರ ಬಗ್ಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ ಐ ಥಿಂಕ್ ನಮ್ಮ ಅಜ್ಜಿ ತಾತ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಜೀನ್ಸ್ ಏನು ಬಂದಿದೆ ಹಾಗೆ ಅದು ಮೇಂಟೈನ್ ಆಗಿದೆ ಅಷ್ಟೇ. ಆ್ಯಂಡ್ ಬಾಡಿ ನಾವು ಕೇರ್ ತೊಗೋಬೇಕಾಗತ್ತೆ. ಅದ್ರ ಜೊತೆಗೆ ಐ ಆಮ್ ಆಲ್ಸೋ ಐ ಥಿಂಕ್ ಬ್ಲೆಸ್ಡ್ ಇನ್ ಮೆನಿ ವೇಸ್. ಸೊ ಹಾಗಾಗಿ ಅಷ್ಟೇ, ಸೀಕ್ರೆಟ್ ಅಂತ ಏನೋ ಸ್ವಲ್ಪ ಎಫರ್ಟ್ ಹಾಕಲೇಬೇಕಾಗತ್ತೆ ನಮ್ಮ ಕಡೆಯಿಂದ. ಏನು ನಾನು ಸುಮ್ಮನೆ ಕೂತ್ಕೊಂಡು ಹಿಂಗೆ ಇದ್ದೀನಿ ಅಂತ ಖಂಡಿತ ಹೇಳಲ್ಲ. ಸೊ ಒಂದು ಸ್ವಲ್ಪ ಎಫರ್ಟ್ ನಮ್ಮ ಕಡೆಯಿಂದ ಆದರೆ ಅದು ಕಾಣಿಸುತ್ತೆ ಯಶೋಧ. ನೀವು ಆಗಲೇ ಹೇಳ್ತಾ ಇದ್ರಿ ಆಫ್ ದಿ ಕ್ಯಾಮ್ರಾ ನನಗೆ, ಮನುಷ್ಯ ಆದವರು ವಯಸ್ಸಾಗ್ತಾ ಆಗ್ತಾ ಆಗ್ತಾ ವರ್ಕೌಟ್ ಮಾಡಲೇಬೇಕು ದೇಹದ ಆರೋಗ್ಯದಕ್ಕೋಸ್ಕರ ಅಂತೇಳಿ. ಸೊ ನಿಮ್ಮ ಪ್ರಕಾರ ಈ ಡಯಟ್ ಮತ್ತು ವರ್ಕೌಟ್ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಮ್ಯಾಮ್? ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಅನ್ನೋ ಅಂತ ಹೇಳಿ. ಡಯಟು ನನ್ನ ಈ ಥರ ಡಯಟ್ ಮಾಡಬೇಕು ಹಾಗೆಲ್ಲ ನಾನು ಹೇಳಲ್ಲ. ನನಗೆ ಮೇನ್ ಮೋಟಿವೇಶನ್ ರಘು ಅವರು. ಹೀಸ್ ಅ ಕಂಪ್ಲೀಟ್ ಫಿಟ್ನೆಸ್ ಫ್ರೀಕ್, ತುಂಬ ಡಿಸಿಪ್ಲಿನ್ ಜಾಸ್ತಿ, ಆ್ಯಂಡ್ ಫುಡ್ ಕಂಟ್ರೋಲ್ ಎಲ್ಲ ವಿಷಯದಲ್ಲೂ ಹೀ ಈಸ್ ವೆರಿ ವೆರಿ ಡಿಸಿಪ್ಲಿನ್. ಸೊ ಅವ್ರು ನಂಗೆ ತುಂಬ ಮೋಟಿವೇಟ್ ಮಾಡಿ ಪುಷ್ ಮಾಡ್ತಾರೆ, ನೋ ಕಮ್ ಆನ್, ಯು ಹ್ಯಾವ್ ಟು ಅಂತ. ಸೊ ಮೊರಲೆಸ್ ಜಿಮ್ಮಿಗೆ ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಆ್ಯಂಡ್ ವಿ ಹ್ಯಾವ್ ದ ಸೇಮ್ ಟ್ರೈನರ್. ಸೊ ಪುನೀತ್ ಅಂತ ನಮ್ಮ ಟ್ರೈನರ್ ಅವರು. ಸೊ ರಘು ಆಲ್ಸೋ ಕೀಪ್ಸ್ ಟ್ರ್ಯಾಕ್. ನಾನು ಜಿಮ್ಮಲ್ಲಿ ಮಾಡ್ತಿದ್ದಾಗ ಎಷ್ಟು ವೆಯ್ಟ್ ಎತ್ತಿದ್ದಾರೆ ಮೇಡಮು, ಇನ್ನೊಂದು 5 kg ಆ್ಯಡ್ ಮಾಡಿ ಅಂದಲ್ಲ. ಸೊ ಈಸ್ ಮೈ ಮೇನ್ ಮೋಟಿವೇಶನ್. ಬೇಸಿಕಲಿ ಏನಾಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾವು 40s ರೀಚ್ ಆಗ್ತಾ ಇದ್ದಂಗೆ ವಿ ಹ್ಯಾವ್ ಸೋ ಮೆನಿ ಚೇಂಜಸ್ ನಮ್ಮ ಬಾಡಿನಲ್ಲಿ. ಒಂದು ತಾಯಿ ಆದಮೇಲೆ ಆಗೋವಂಥ ಚೇಂಜಸ್ಸು, ಆಮೇಲೆ ನಾವು ಮಿಡ್ 40s ಲೇಟ್ 40s ದ ಚೇಂಜಸ್ ದ್ಯಾಟ್ ಆ ಬಾಡಿ ಗೋ. ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು ನಾವು. ಸುಮ್ಮನೆ ಹಾಗೆ ಇದ್ದು ಆ ಪ್ರಾಬ್ಲಮ್ಗಳು ಶುರು ಆದಾಗ ನಾವು ಎಚ್ಚರಿಸ್ಕೊಂಡು ಇಲ್ಲ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂದರೆ ಅದಾಗಲ್ಲ. ಸೊ ಮುಂಚೆಯಿಂದ ಒಂದು ಲೈಫ್ ಸ್ಟೈಲ್ ಆ ಥರ ಇರಬೇಕು. ನಾವು ಮುಂಚೆಯಿಂದನೂ ಯೋಗ, ವಾಕಿಂಗ್, ನಮ್ಮಮ್ಮ ಎಲ್ಲ ಯೋಗ ಮಾಡ್ಕೊಂಡು ನೋಡಿದ್ದೆ ಬೆಳೆದಿದ್ದು ನಾವು. ಸೊ ಆವಾಗೆಲ್ಲ ಅಮ್ಮ ಜಿಮ್ನಾಸ್ಟಿಕ್ಸ್, ಏರೋಬಿಕ್ಸ್ಗೆಲ್ಲ ಹೋಗೋರು ಅವಾಗೆಲ್ಲ. ಸೊ ಆವಾಗ ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಅವ್ರ ಜೊತೆ ಹೋಗ್ತಾ ಇದ್ದೆ. ಸೊ ಮುಂಚೆಯಿಂದನೂ ದಟ್ ಫಿಟ್ನೆಸ್ ಇದು. ನಮ್ಮ ತಂದೆ ಈ ವಾಸ್ ವೆರಿ ಫಿಸಿಕಲಿ ಆ್ಯಕ್ಟಿವ್. ತುಂಬ ವಾಕ್ಸ್, 5-8 kilometers ಡೈಲಿ ವಾಕ್ ಮಾಡೋರು ಅಪ್ಪ. ಆ ಥರ ಎಲ್ಲ ಎಲ್ಲ ನೋಡಿ ಬೆಳೆದಿದ್ರಿಂದ ಇಟ್ ಜಸ್ಟ್ ಪಾರ್ಟ್ ಆಫ್ ಆರ್ ಲೈಫ್ ಸ್ಟೈಲ್. ರಘು ಅವ್ರ ಬಿಗ್ ಮೋಟಿವೇಶನ್, ಅವ್ರು ಬಿಡಲ್ಲ ನನಗೆ. ಸೊ ಅವರಿಂದನೇ ಕಲ್ತಿರೋದು ನಾನು. ಪ್ರತಿ ವರ್ಷ ಮನುಷ್ಯ ಒಂದು 3% ಮಸಲ್ ಲಾಸ್ ಆಗುತ್ತೆ ಮೈಯಲ್ಲಿ ಅಂತ. ಅದಕ್ಕೆ ನೀವು ನೋಡಿ ವಯಸ್ಸಾಗ್ತಾ ಇದ್ದಂಗೆ ಹಾಗೆ ಅವರು ಕುಗ್ತಾರೆ, ಗೂನ್ ಬೆನ್ನಾಗತ್ತೆ, ಒಂಥರ ಉದ್ದಕ್ಕೆ ಆರಡಿ ಇದ್ದವರು ಹಿಂಗಾಗ್ಬಿಡ್ತಾರೆ, ಆ ಥರ ಎಲ್ಲ. ಸೊ ಅದು ಆಗದೆ ಬಿಕಾಸ್ ಮಸಲ್ಸ್ ನಾವು ಯೂಸ್ ಮಾಡಲ್ಲ, ಮಸಲ್ ಲಾಸ್ ಆಗ್ತಾ ಇರತ್ತೆ ಅಂತ. ಸೊ ನಾವು ವರ್ಕೌಟ್ ಮಾಡಿಕೊಂಡು ಇದು ಮಾಡಿದ್ರೆ ಅಟ್ಲೀಸ್ಟ್ ಬಾಡಿ ಮೇಂಟೈನ್ ಆಗುತ್ತೆ, ಶಕ್ತಿ ಇರುತ್ತೆ. ಆ್ಯಂಡ್ ಮೇನಾಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ತಲೆನಲ್ಲಿ, ಬ್ರೈನಲ್ಲಿ. ಸೊ ಇಟ್ಸ್ ಇನ್ ಮೆನಿ ವೇಸ್ ಗುಡ್. ಒಂದೊಂದು ದಿನ ತುಂಬ ಕಷ್ಟ ಆಗುತ್ತೆ, ಮನೇಲಿ ಕೆಲಸ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಹೆಣ್ಮಕ್ಳು ಬರೀ ಮೇಂಟೈನ್ ಮಾಡ್ಕೊಂಡ್ವಿ, ಜಿಮ್ಮಿಗೆ ಹೋದ್ವಿ, ಇದು ಮಾಡಿದ್ವಿ ಅಂತಲ್ಲ ಅಲ್ವಾ. ಬೇರೆ ರೆಸ್ಪಾನ್ಸಿಬಿಲಿಟೀಸು ತುಂಬ ಇರುತ್ತೆ. ಸೊ ಅಡುಗೆ ಮನೆ, ಮಗಳು, ಎವ್ರಿಥಿಂಗ್, ಅಮ್ಮಂದರು ಎಲ್ಲನೂ. ಸೊ ದೆ ಸೋ ಮೆನಿ ಥಿಂಗ್ಸ್ ರನ್ನಿಂಗ್ ಇನ್ ಅವರ್ ಹೆಡ್. ಅದ್ರ ಜೊತೆಗೆ ನಮ್ಮ ಬಗ್ಗೆನೂ ಸ್ವಲ್ಪ ಕೇರ್ ತೊಗೋಬೇಕು, ಟೈಮ್ ಮಾಡ್ಕೋಬೇಕು. ಸೊ ಅದು ಮುಖ್ಯ ಅಂತ ನನಗನ್ಸುತ್ತೆ. ಮ್ಯಾಮ್, ಟೀಸರ್ ಹಗ್ಗ ಟೈಟಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಈ ಹಗ್ಗ ಸಿನಿಮಾದಲ್ಲಿ ನೀವು ಇಷ್ಟು ಸಿನಿಮಾಗಳನ್ನು ಏನು ಮಾಡಿದ್ದೀರಾ, ನಮ್ಗೆ ಸಾಫ್ಟಾಗಿ ಕಂಡಿದ್ದೀರಾ, ಬಟ್ ಇದರಲ್ಲಂತೂ ಕಂಪ್ಲೀಟ್ ಬೇರೆ ಲೆವೆಲಲ್ಲೇ ಕಾಣಿಸ್ತಾ ಇದ್ದೀರಾ. ಏನಿದು ಹಗ್ಗ ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ, ಇಡೀ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಮೇಡಮ್? ಅವಿನಾಶ್ ಅವ್ರು ಆ್ಯಕ್ಚುಲಿ ನನಗೆ ಕರೆ ಮಾಡಿ ಈ ಥರ ಮೀಟ್ ಮಾಡಬೇಕು ಅಂತ ಹೇಳಿದ್ರು, ಡೈರೆಕ್ಟರ್ ಅವಿನಾಶ್ ಅವರು. ಸರಿ ಬನ್ನಿ ಅಂದೆ. ನಾನು ತುಂಬ ನ್ಯೂ ಕಮರ್ಸ್ ಜೊತೆ ವರ್ಕ್ ಮಾಡ್ತೀನಿ ಯಶೋಧ, ವಿಚ್ ನಿಮ್ಗೆ ಗೊತ್ತೇ ಇದೆ.
ಹೊಸ ಡೈರೆಕ್ಟರ್ಸು. ನಾನು ಯಾವಾಗಲೂ ಹೇಳ್ತೀನಿ, ಹೊಸ ಹೀರೋಸ್ ಅವಾಗೆಲ್ಲ ಮೊದಲನೇ ಸಿನಿಮಾ ಹೀರೋಗೆ ಅಂದರೆ ಎಷ್ಟೊಂದು ಸಿನಿಮಾಗಳು ನಾನು ಅವ್ರ ಜೊತೆ ಮಾಡಿದ್ದೀನಿ. ಶಿವಣ್ಣ ನಾನು ಹೊಸ ಹುಡುಗಿ ಜೊತೆ ಆ್ಯಕ್ಟ್ ಮಾಡಲ್ಲ ಅಂದಿದ್ರೆ ನಾನು ಹೃದಯ ನನ್ನ ಡೆಬ್ಯೂನೇ ಆಗ್ತಾ ಇರಲಿಲ್ಲ. ಸೊ ಆ ರೀತಿ ಇಟ್ಸ್ ಫೈನ್ ಹೊಸಬ್ರ ಜೊತೆ ವರ್ಕ್ ಮಾಡೋದು, ಅವರಲ್ಲೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಒಂದು ಇದಿರುತ್ತೆ. ಸೊ ಆ ರೀತಿ ಐ ಆಲ್ವೇಸ್ ವರ್ಕ್ಡ್, ಹೊಸ ಡಿರೆಕ್ಟರ್ಸ್ ಆಗಲಿ ಹೊಸ ಹೀರೋಸ್ ಆಗಲಿ ಎಲ್ಲ. ಸೊ ಅವಿನಾಶ್ ಅವ್ರು ಫೋನ್ ಮಾಡಿ ನನಗೆ ಹಗ್ಗ ಬಗ್ಗೆ ಹೇಳಿದಾಗ ಸರಿ ಬನ್ನಿ ಮೀಟ್ ಮಾಡೋಣ ಅಂದೆ. ಅವ್ರು ಬಂದು ನನ್ನ ಕತೆ ಹೇಳಿದಾಗ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಅವಿನಾಶ್ ಅವರ ಹೋಮ್ವರ್ಕ್. ಅವ್ರು ಎಷ್ಟು ಪ್ರಿಪೇರ್ ಆಗಿದ್ರು. ಹಗ್ಗ ಟೈಟ್ಲ್ ಇದೇನಿದು ಹಗ್ಗ ಅಂದೆ. ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕಥೆ ಕೇಳಿ ಅಂದರು. ಸೊ ವೆನ್ ಐ ಹರ್ಡ್ ಎವ್ರಿಥಿಂಗ್, ಹಗ್ಗನೇ ಮೇನ್ ಹೀರೋ ಸಿನಿಮಾಗೆ, ಯುನೋ ಅದೇ ಮೇನ್ ಎಲಿಮೆಂಟ್ ಸಿನಿಮಾನಲ್ಲಿ ಆ ಹಗ್ಗ ಅನ್ನೋದು. ಸೊ ಅದಕ್ಕಾಗಿ ಟೈಟ್ಲ್ ಇಟ್ಟಿದ್ದಾರೆ ಅಂತ. ಕಥೆ ನನ್ನನ್ನು ಈ ಪಾತ್ರದಲ್ಲಿ ಯೋಚನೆ ಮಾಡಿದ್ರಾ? ಇಲ್ಲ ಮೇಡಮ್, ನೀವೇ ಮಾಡ್ಬೇಕು ಇದನ್ನು. ಐ ಸೆಡ್ ಓಕೆ. ಏನೋ ಈ ಥರ ಹೊಸ ಹುಡುಗರು, ಯಂಗ್ ಹುಡುಗರು ಏನೋ ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಪಾತ್ರ ಬರೆದಿದ್ದಾರೆ, ಒಂದು ಇದು ಮಾಡಿದ್ದಾರೆ ಅಂತಂದರೆ ನಮಗೂ ಅದೊಂದು ಮೋಟಿವೇಶನ್ ಆಗುತ್ತೆ, ಖುಷಿ ಆಗುತ್ತೆ. ಓಕೆ, ನಮಗೋಸ್ಕರ ಇದು ಮಾಡಿದ್ದಾರೆ, ಚಾಲೆಂಜಿಂಗ್ ಆಗಿದೆ, ಮಾಡೋಣ ಅನ್ನೋ ಥರ ನಮಗೂ ಅನಿಸುತ್ತೆ. ಸೊ ಅವಿನಾಶ್ ಮಾಡ್ಕೊಂಡಿದ್ದು ಹೋಮ್ವರ್ಕ್ ತುಂಬ ಇಂಪ್ರೆಸ್ ಆಯಿತು ನನಗೆ. ಪ್ರತಿಯೊಂದು ಕ್ಯಾರೆಕ್ಟ್ರೂ, ಆಮೇಲೆ ಸ್ಕೆಚ್ಚು ಒಂಥರ ಒಂದು ಸ್ಟೋರಿ ಬೋರ್ಡ್ ಥರ ಮಾಡಿ ಹೆಂಗೆ ಕಾಣಿಸ್ಬೇಕು, ಏನು ನನ್ನ ಲುಕ್ ಹೇಗಿರುತ್ತೆ ಎಲ್ಲನೂ ಟ್ರಯಲ್ಸ್ ಮಾಡಿ, ಸೀನ್ಸ್ ಎವ್ರಿಥಿಂಗ್ ಅವ್ರ ಹತ್ರ ಪ್ರಿಪೇರ್ಡಾಗಿ ಎಲ್ಲ ರೆಡಿ ಇತ್ತು. ಅವ್ರು ಮಾಡಿದ್ದು ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲನೂ. ಸೊ ಅದು ತುಂಬ ಖುಷಿ ಕೊಡ್ತು. ಸೊ ಹಾಗಾಗಿ ನಾನು ಒಪ್ಕೊಂಡು ಖುಷಿಯಾಗಿ ಮಾಡಿದೆ. ಅವ್ರೇನು ಅಂದ್ಕೊಂಡಿದ್ರು ಅದು ಬಂದಿದೆ ತೆರೆ ಮೇಲೆ ಅಂತ ಅಂದ್ಕೊಂಡಿದ್ದೀವಿ, ನಾವೆಲ್ಲರೂ ನಂಬಿದ್ದೀವಿ. ಖಂಡಿತ ಡಬ್ಬಿಂಗ್ ಮಾಡುವಾಗೆಲ್ಲ ನೋಡಿದ್ದೀನಿ. ಆ್ಯಂಡ್ ನಮ್ಮ ಸಿನಿಮಾನಲ್ಲಿರೋವಂಥ ಗ್ರಾಫಿಕ್ಸ್, CG ವರ್ಕ್ ಅನ್ಬಿಲೀವಬಲ್ ಅದು. ಯಾಕಂದರೆ ಈ ಥರ ಒಂದು ಜಾನ್ರೆ ನೀವೇನು ನೋಡ್ತೀರಾ, ಥ್ರಿಲ್ಲರ್, ಆ್ಯಕ್ಷನ್ ಥ್ರಿಲ್ಲರ್, ಹಾರರ್ ಟಚ್ ಇರೋ ಅಂಥದ್ದು, ಅದಕ್ಕೆಲ್ಲ ನಿಮಗೆ CG ವರ್ಕ್ ಬೇಕೇ ಬೇಕಾಗತ್ತೆ. ಆ್ಯಂಡ್ ನನ್ನ ಲುಕ್ ನೀವು ಪರ್ಟಿಕ್ಯುಲರಾಗಿ ನೋಡಿದ್ರೆ ಫುಲ್ ಬೆಂಕಿ, ಮೈಯಲ್ಲಿ ಮುಖದಲ್ಲಿ ಎಲ್ಲ ಯು ಕ್ಯಾನ್ ಸಿ ದಟ್ ಫೈರ್. ಸೊ ಅದು ಅವಿನಾಶ್ ನನಗೆ ಹೇಳಿದಾಗ, ಫಸ್ಟ್ ನಾವು ಲುಕ್ ಟೆಸ್ಟ್ ಎಲ್ಲ ಮಾಡಿದಾಗಲೇ ಅವ್ರು ಹೇಳಿದರು ನನಗೆ, ಮೇಡಮ್ ಈ ಥರ ನನಗೆ ಅಲ್ಲೆಲ್ಲೆಲ್ಲಿ ಕ್ರ್ಯಾಕ್ ಇರುತ್ತೆ, ನಂಗೆ ಅಲ್ಲಿ ಬೆಂಕಿ ಕಾಣ್ತಾ ಇರತ್ತೆ, ಹೀಗೆ ಅದೆಲ್ಲ ಹೆಂಗಪ್ಪ ಮಾಡ್ತೀರಾ ಅಂದೆ. ಇಲ್ಲ ಮೇಡಮ್ ಮಾಡ್ತೀನಿ, ನನಗೆ ಅದು ಕಾನ್ಸೆಪ್ಟ್ ಇದೆ ತಲೆಯಲ್ಲಿ ಅಂತ. ನಾವು ಶೂಟ್ ಮಾಡೋವಾಗಲೂ ಹಾಗೆ ಮಾಡಿದ್ವಿ. ಆ್ಯಂಡ್ ಶೂಟಿಂಗ್ ಮಾಡೋವಾಗಲೇ ತುಂಬ ಕಾಂಪ್ಲಿಕೇಶನ್ಸ್ ಅದರಲ್ಲಿ ಮಾರ್ಕ್ಸ್ ಮಾಡ್ಕೋಬೇಕು ನೀವು. ಯಾಕಂದರೆ CG ವರ್ಕ್ ಮಾಡೋರಿಗೆ ಎಲ್ಲೆಲ್ಲಿ ಅದು ಬೆಂಕಿ ಥರ ಇರುತ್ತೆ ಅನ್ನೋದು ಆ ಮಾರ್ಕ್ಸು ಇದು. ಸೊ ನನ್ನ ಮೇಕಪ್ ಮ್ಯಾನ್, ನನ್ನ ಇಡೀ ಟೀಮ್ ತುಂಬ ಕಷ್ಟಪಟ್ಟರು ಈ ಸಿನಿಮಾಗೆ. ನಾನೆಷ್ಟು ಕಷ್ಟಪಟ್ಟನೋ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಕಷ್ಟಪಟ್ಟರು ಅವರೆಲ್ಲ. ಸೊ ಒಳ್ಳೆ ಬಹಳ ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಯಶೋಧ. ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ, ಟೀಸರ್ ಏನಾದ್ರು ಮಗಳು ನೋಡ್ಬಿಟ್ಟು ಏನಾದ್ರು ಹೆದರ್ಕೊಂಡಿದ್ದೇನಾದ್ರು ಇದೆಯಾ ಅವ್ರಿಗೆ? ಆ ಮಗಳಿಗೆ ಏನಾದ್ರು ತೋರಿಸಿದ್ರಾ ಹೇಗೆ ಅಂತ ಹೇಳಿ? ಆ್ಯಕ್ಚುಲಿ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಮ್ಮ ಅಕ್ಕನೂ ಇದೇ ಪ್ರಶ್ನೆ ಕೇಳಿದ್ಲು ಮನೆಯಲ್ಲಿ. ನನ್ನ ಫ್ಯಾಮಿಲಿ ಗ್ರೂಪಲ್ಲೆಲ್ಲ ಟ್ರೇಲರ್ ನೋಡಿದಾಗ, ಅಯ್ಯೋ ನಂದನಾಗೆ ತೋರಿಸಿದ್ಯಾ ಅಂತ. ನಂದನಾಗೆ ಏನು ಅಂದರೆ, ಆಬ್ವಿಯಸ್ಲಿ ಅವಳು ಫುಲ್ ಟ್ರೇಲರ್, ಮೋಷನ್ ಪೋಸ್ಟರು ಅದೆಲ್ಲ ಏನಿತ್ತು ಅದೆಲ್ಲ ನೋಡಿದ್ಲು. ಅವಳಿಗೆ ಇದು ನಿಜ ಅಲ್ಲ ಅಂತ ಗೊತ್ತು ಯಶೋಧ. ಸೊ ನಿಜ ಅಲ್ಲ, ಯಾಕಂದರೆ ನಾವು ಶೂಟಿಂಗ್ ಹೋಗಿ ಬಂದಾಗ ನೋಡ್ತಾಳೆ. ಸೊ ಇನ್ಫ್ಯಾಕ್ಟ್ ನೀವು ಹಗ್ಗ ಬಗ್ಗೆ ಅವಳನ್ನು ಕೇಳಿದ್ರೆ, ಅವಳು ನನಗೆ ಮೇಕಪ್ ಒರ್ಸೋಕ್ಕೆ ಹೆಲ್ಪ್ ಮಾಡಿದ್ದು ನೆನಪಾಗತ್ತೆ ಅನ್ಸುತ್ತೆ ಅವಳಿಗೆ. ಯಾಕಂದರೆ ಮೇಕಪ್ ಹಾಕೋಕೆ ಒಂದು 2 hours ಆದರೆ ಮೇಕಪ್ ತೆಗಿಯೋಕ್ಕೆ ಇನ್ನೊಂದು 2 hours ಆಗೋದು. ಸೊ ಪಾಪ ನನ್ನ ಮೇಕಪ್ ಮ್ಯಾನು ಇವರು ಎಲ್ಲ ಎಷ್ಟು ಟಿಶ್ಯೂ, ಸೋಪು, ಎಣ್ಣೆ, ಅದು ಬ್ಲೂ ಮೇಕಪ್ ಅದು ಅಷ್ಟು ಈಸಿಯಾಗಿ ಬರಲ್ಲ ಅದು ಹೊರಗೆ. ಸೊ ನಾ ಮನೆಗೆ ಬಂದಮೇಲೂ ಪಾಪ ಅವಳು ಬಂದುಬಿಟ್ಟು, ಅಮ್ಮ ಇಲ್ಲಿ ಈ ಜಾಯಿಂಟ್ಸ್ ಹತ್ರ ಎಲ್ಲ ಹೋಗಿರ್ತಾ ಇರಲಿಲ್ಲ, ಅಮ್ಮ ಇಲ್ಲೊಂದು ಸ್ವಲ್ಪ ಇದೆ ಅಮ್ಮ, ಬ್ಯಾಕಲ್ಲಿ ಒಂದು ಸ್ವಲ್ಪ, ಅಮ್ಮ ಕಿವಿ ಹಿಂದೆ ಇದೆ, ಕತ್ತತ್ರ ಇದೆ ಅಂತ ಅವಳು ಹೆಲ್ಪ್ ಮಾಡೋಳು ನನಗೆ. ಸೊ ಐ ಥಿಂಕ್ ಅದು ಪ್ರಾಬ್ಲಿ ಅವಳಿಗೆ ಮೆಮರಿ ಇರುತ್ತೆ. ಸೊ ನೋಡಿದಾಳೆ ಶೂಟಿಂಗ್ ಅಂತ ಗೊತ್ತು. ಪ್ರಾಬ್ಲಿ ಅವಳು ನಿಜ ಹೇಳಬೇಕು ಅಂತಂದರೆ, ಅವಳು ಮನೆಯಲ್ಲಿ ಏನು ಮಕ್ಕಳ ಸಿನಿಮಾ ಒಂದಷ್ಟು ನೋಡಿದಾಳೆ ಬಿಟ್ಟರೆ ಯಶೋಧ, ಅವಳು ಥಿಯೇಟ್ರಲ್ಲಿ ಒಂದೇ ಒಂದು ಸಿನಿಮಾ ನೋಡಿರೋದು ಗಂಧದ ಗುಡಿ, ಅಪ್ಪು ಅವ್ರದ್ದು. ಬಿಕಾಸ್ ಅಪ್ಪು ಅವರು ಅವಳಿಗೆ ಆ ಹಾಡು ಕೇಳಿ ಕೇಳಿ ಬೊಂಬೆ ಹೇಳುತ್ತೈತೆ ಹಾಡು ತುಂಬ ಇಷ್ಟ ಆಯಿತು. ಆಮೇಲೆ ಸ್ಲೋಲಿ ಅವಳಿಗೆ ಅರ್ಥ ಮಾಡ್ಕೊಂಡ್ಲು ಯಾರು ಆ ಟೈಮಲ್ಲಿ ನಾವು ಅಪ್ಪು ನಾವು ಕಳ್ಕೊಂಡಾಗ ಯಾಕೆ ಅಪ್ಪ ನೀನು ಬಾಬಾ ನೀನು ಇಬ್ಬರು ಬೇಜಾರಲ್ಲಿದ್ದೀರಾ. ಬಿಕಾಸ್ ಇಟ್ ವಾಸ್ ಒಂಥರ ಎಷ್ಟು ದಿನ ಹಾಗೆ ನಮಗೆ ಅಷ್ಟು ಕಾಡ್ತಾಯಿತ್ತು ಕನ್ನಡಿಗರಾಗಿ, ನಾವು ಅವ್ರನ್ನ ಪ್ರೀತಿಸಿ ಕಳ್ಕೊಂಡು. ಸೊ ಆವಾಗ ಸ್ಲೋಲಿ ಅವಳಿಗೆ ಅರ್ಥ ಆಯಿತು ಯಾರು ಏನು ಎತ್ತ ಅಂತ. ಆಮೇಲೆ ಶಿವಣ್ಣನ ನೋಡಿ, ಆಮೇಲೆ ಅಪ್ಪಾಜಿಯವ್ರು ನೋಡಿ, ಇನ್ನೂ ಅವಳ ತಲೆಗೆ ಅದೆಲ್ಲ ಹೋಗಿಲ್ಲ. ಬಟ್ ಸ್ಟಿಲ್ ಓಕೆ, ಇದು ಪುನೀತ್ ರಾಜ್ಕುಮಾರ್ ಅವರ ಅಣ್ಣ
ಪುನೀತ್ ರಾಜ್ಕುಮಾರ್ ಅವ್ರ ತಂದೆ ಅಂತ. ಸೊ ಆ ಪುನೀತ್ ಅಪ್ಪು ಅನ್ನೋದು ಅವಳಿಗೆ ರಿಜಿಸ್ಟರ್ ಆಗಿರೋದ್ರಿಂದ ಗಂಧದ ಗುಡಿ ಸಿನಿಮಾ ಅವಳಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಕಾಡು, ಇದು ಕ್ಯಾಂಪಿಂಗ್, ಅಪ್ಪ ಮಗಳಿಗೆ ತುಂಬ ತುಂಬ ಇಷ್ಟ ಅದು ಕಾನ್ಸೆಪ್ಟ್ ಎಲ್ಲ. ಸೊ ಹಾಗಾಗಿ ಗಂಧದ ಗುಡಿ ಒಂದು ಅವಳು ಥಿಯೇಟ್ರಲ್ಲಿ ನೋಡಿದ್ದಾಳೆ. ಬಿಟ್ಟರೆ ಬೇರೆ ಯಾವ ಸಿನಿಮಾನೂ ನೋಡಿಲ್ಲ. ನಂದು ಯಾವುದು ನೋಡಿಲ್ಲ, ರಘು ಅವ್ರದ್ದು ಯಾವುದು ನೋಡಿಲ್ಲ. ಹಾಡುಗಳು ನೋಡಿದ್ದಾಳೆ. ನೋಡಿದಾಗ ಕೇಳ್ತಾಳೆ, ಬಾಬಾ ಯಾಕೆ ಬೇರೆ ಯಾರ ಜೊತೆನೂ ಹಾಡಾಡ್ತಾ ಇದ್ದಾರೆ, ಅದು ನೀನಿಲ್ವಾ ಅದರಲ್ಲಿ ಅಂತ. ಸೊ ಶೀ ಈಸ್ ಅ ಬಿಟ್ ಕನ್ಫ್ಯೂಸ್ಡ್. ಈಗ ನನ್ನ ಶೋಸ್ ಒಂದು ಸ್ವಲ್ಪ ಅವಳಿಗೆ ನನ್ನಮ್ಮ ಸೂಪರ್ ಸ್ಟಾರ್ ಎಲ್ಲ ಅದು ಅರ್ಥ ಆಗಿದೆ. ಓಕೆ, ಅದು ಶೂಟಿಂಗ್, ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಬಿಟ್ಟರೆ ಸಿನಿಮಾಗಳು ನಂದು ಸಾರಾ ವಜ್ರ ಅದೆಲ್ಲ ನೋಡಿದ್ದಾಳೆ. ಬಿಟ್ಸ್ ಆ್ಯಂಡ್ ಪೀಸಸ್ ಫೋಟೋಗ್ರಾಫ್ಸು ಎಲ್ಲ. ಮೇಕಪ್ ಅಂತ ಗೊತ್ತು, ಅಮ್ಮ ಮೇಕಪ್ ಹಾಕೊಂಡಿದ್ದಾರೆ ಅಂತ. ಸೊ ಅವಳಿಗೆ ಅಷ್ಟೇ ಅರ್ಥ ಆಗೋದು. ಸೊ ಡೆಫಿನೆಟ್ಲಿ ಹಗ ಸಿನಿಮಾ ಅವಳು ನೋಡಲ್ಲ, ಚಾನ್ಸೇ ಇಲ್ಲ. ಟ್ರೇಲರ್ ಎಲ್ಲ ನೋಡಿದಾಗ ಏನೋ ಒಂದು ಸೆಕೆಂಡ್ ನೋಡ್ತಾಳೆ, ಆಮೇಲೆ ಹೊಟ್ಟೋಗ್ತಾಳೆ. ರಘು ಅವರು ಅಷ್ಟೇ, ಏನಾದರೂ ಅವ್ರದ್ದು ಟ್ರೇಲರು ಸಾಂಗ್ ಏನಾರು ಇದ್ದರೆ ಅವ್ರ ಸಿನಿಮಾಗಳು ರೆಡಿ ಆಗ್ತಿರೋ ಸಿನಿಮಾಗಳಲ್ಲಿ ಪುಟು ನೋಡು ಬಾ ಅಂದರೆ ನೋಡ್ತಾಳೆ. ಹೌಸ್ ಇಟ್ ಅಂದರೆ ಹಾಂ ನೈಸ್ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ ಅಷ್ಟೇ. ಸೊ ಯಾ, ಬಟ್ ಫ್ಯಾಮಿಲಿ ಎಲ್ಲರೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬ ಈಗರಾಗಿ ವೆಯ್ಟ್ ಮಾಡ್ತಿದ್ದಾರೆ. ಈ ಥರನೂ ನೋಡ್ಬೋದಾ ಅಂತ ನೋಡೋಕ್ಕೆ. ಅಮ್ಮ ಪ್ರಾಬಬ್ಲಿ ನೋಡಲ್ಲ ಅನ್ಕೋತೀನಿ, ಅಮ್ಮಂಗೆ ಭಯ ಜಾಸ್ತಿ. ಸೊ ಪ್ರಾಬಬ್ಲಿ ಅಮ್ಮ ಸಿನಿಮಾ ನೋಡಲ್ಲ. ಹೇಳಿದ್ರು ಏನು ಭಯಾನಕವಾಗಿದೆ ಟ್ರೇಲರು ಅಂತ. ಸೊ ಪ್ರಾಬ್ಲಿ ಅಮ್ಮ ನೋಡಲ್ಲ. ಬಟ್ ಆಫ್ಕೋರ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ, ರಘು ಅವರು ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಮ್ಯಾಮ್, ನಿಮಗೀಗ ನನಗೆ ಯೂಶ್ವಲಿ ನಾನು ಈ ಥರ ಹಾರರ್ ಸಿನಿಮಾ ಯಾರ ನಟಿ ಮಾಡಿದ್ರು ಕೇಳ್ತೀನಿ. ಅಂಥ ಪ್ಲೇಸ್ಗಳಲ್ಲಿ ಕೆಲವೆಲ್ಲ ನೆಗೆಟಿವಿಟಿ ನಡೆಯುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗಳಿಗೆ ಭಯ ಆಗಲ್ವಾ ಅಂತ ಹೇಳಿ ಆ ಥರ ಎಲ್ಲ ಮಾಡುವಾಗ? ಅದು ಕತ್ತೆ ಟೈಮಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾ ಇರುವಂಥದ್ದು ಕೆಟ್ಟ ಅನುಭವಗಳೆಲ್ಲ ಆಗಿದೆಯಾ? ಒಂದು ವೇಳೆ ಆದಂಥ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿ. ಕೆಟ್ಟ ಅನುಭವಗಳು ನನಗೆ ಪರ್ಟಿಕ್ಯುಲರಾಗಿ ಆಗಿಲ್ಲ, ಬಟ್ ಸೆಟ್ಟಲ್ ಆಗಿದೆ, ಅದು ನೋಡಿದ್ದೀನಿ ಕೂಡ ನಾನು. ಹಗ್ಗ ಸಿನಿಮಾದಲ್ಲಿ ಆ ಥರ ಏನೂ ಇದು ಎಕ್ಸ್ಪೀರಿಯನ್ಸ್ ಅಂತ ಯಾರಿಗೂ ಆಗಲಿಲ್ಲ. ಆದರೆ ನೀವು ಹೇಳ್ದಾಗೆ ರಾತ್ರಿ ಶೂಟಿಂಗು, ನಂದು ಎಲ್ಲನೂ ಇಡೀ ರಾತ್ರಿ ಶೂಟಿಂಗ್ ಮಾಡೋದು. ಆಮೇಲೆ ಆ ನೀಲಿ ಬಣ್ಣ ಮೇಕಪ್ ಹಾಕ್ಕೊಂಡು ನಾವು ಆ ಥರ ರಕ್ತ ಕರೆ ಮಾಡ್ಕೊಂಡಿದ್ದೀವಿ, ಇದು ಮಾಡ್ಕೊಂಡಿದ್ದೀವಿ. ಆಬ್ವಿಯಸ್ಲಿ ನಮ್ಮ ಎನರ್ಜೀಸ್ ನಾವು ಹುಷಾರಾಗೇ ಇರಬೇಕಾಗತ್ತೆ. ಸೊ ನನ್ನ ಮೇಕಪ್ ಮ್ಯಾನು, ನನ್ನ ಸ್ಟಾಫು ಎಲ್ಲರೂ ಜೊತೆನಲ್ಲೇ ಇರೋರು. ಒಂದು ದಿನ ನಾವು ಪ್ಯಾಲೇಸಲ್ಲಿ ಒಳಗಡೆ ತುಂಬ ಒಂಥರ ಕಾಡು ಥರ ಎಲ್ಲ ಇದೆಲ್ಲ, ಅಲ್ಲೆಲ್ಲನೂ ಶೂಟಿಂಗ್ ಮಾಡಿದ್ವಿ. ಸೊ ಆಮೇಲೆ ಇನ್ನೊಂದು ನನ್ನ ಪಾತ್ರ ಎಲ್ಲ ನಾನು ಜಾಸ್ತಿ ಹೇಳೋ ಹಾಗಿಲ್ಲ, ಪರ್ಮಿಷನ್ ಇಲ್ಲ ಡೈರೆಕ್ಟ್ರಿಂದ. ಬಟ್ ನೀವು ಟ್ರೈಲರಲ್ಲಿ ನೋಡಿದರೆ ಒಂದು ಗೆಟಪ್ಪಲ್ಲಿ ನಾನು ಫುಲ್ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಬಹಳ ದೊಡ್ಡ ಮನೆತನದ ಹೆಣ್ಮಗಳ ಥರ ಒಂದು ಗೆಟಪ್ ಇದೆ. ಸೊ ಆ ಮನೆ, ಆ ಸೆಟಪ್ ಅದೂ ತುಂಬ ಚೆನ್ನಾಗಿತ್ತು. ಬಹಳ ಗ್ರ್ಯಾಂಡಾಗೆ ಲೊಕೇಶನ್ ಅದು ರೆಡಿ ಮಾಡಿದರು ಅವಿನಾಶ್. ಸೊ ಅದೆಲ್ಲ ಮಾಡುವಾಗ ಇಟ್ ವಾಸ್ ಫೈನ್. ಪ್ಯಾಲೇಸಲ್ಲಿ ಒಂದಿನ, ತುಂಬ ದಿನ ಮಾಡಿದ್ವಿ ನೈಟ್ ನಾವು ಆ ಥರ. ಒಂದಿನ ನೈಟ್. ಆಮೇಲೆ ನೀವು ಅದು ನೋಡಿದರೆ ಐ ಹ್ಯಾವ್ ರೋಪ್ಸ್, ಅದು ಇದು ತುಂಬ ಫಿಸಿಕಲ್ಲಾಗಿ ನಾನು ನಮ್ಮ ಸ್ಟಂಟ್ ಮಾಸ್ಟ್ರ್ ಜೊತೆ ನಾನು ಕೆಲಸ ತುಂಬ ಮಾಡಿದೆ ಇದರಲ್ಲಿ. ಮೇಲಿಂದ ಫ್ಲೈ ಆಗೋದು ಬರೋದು ಆಲ್ ದ್ಯಾಟ್. ಸೊ ಆ ರೋಪ್ಸ್ ಎಲ್ಲ ಹಾಕ್ಕೊಂಡು ಒಂದಿನ ನಾವು ಶೂಟಿಂಗ್, ನನಗೆ ಏನೋ ಡಿಸ್ಕಂಫರ್ಟ್ ಆಗ್ತಾಯಿತ್ತು ನನಗೆ. ಸೊ ಫೈನಲಿ ಐ ಕಾಲ್ಡ್ ರಘು. ನನಗೂ ಆ್ಯಕ್ಚುಲಿ ಕತ್ಲೆ ಇಲ್ಲ ಅಂದರೆ ತುಂಬ ಭಯ. ಸೊ ಅಲ್ಲಿ ತುಂಬ ಒಂಥರ ಓಪನ್ ಸ್ಪೇಸ್ ಅಲ್ಲ ಅದು. ಆಮೇಲೆ ಐ ಕಾಲ್ಡ್ ಹಿಮ್ ಅರೌಂಡ್ 12:30 ಏನೋ ಪಾಪ ಬಂದರು ಲೊಕೇಶನ್ಗೆ ಮಧ್ಯರಾತ್ರಿ. ಅವರು ನಮ್ಮ ಮ್ಯಾನೇಜರ್ ಇಬ್ಬರು, ಗುರು ಅಂತ ಇಬ್ಬರು ಬಂದು ನನ್ನ ಸ್ಟಾಫ್ ಎಲ್ಲ ಜೊತೆಲೇ ಇದ್ದರು ನನಗೆ. ನನ್ನ ಹೇರ್ ಡ್ರೆಸ್ಸರ್, ನನ್ನ ಮೇಕಪ್ ಮ್ಯಾನ್, ನನ್ನ ಮೇಕಪ್ ಅಸಿಸ್ಟೆಂಟ್ಸು ಎಲ್ಲರೂ, ನಮ್ಮ ಡ್ರೈವರ್, ಶೂಟಿಂಗ್ ಕಾರ್ ನಮ್ಮ ಡ್ರೈವರ್ ಅಣ್ಣ, ಎಲ್ಲರೂ ಎಲ್ಲ ಸುತ್ತನೇ ಇರೋರು. ಆದ್ರೂ ಐ ವಾಸ್ ದಟ್ ಒನ್ ಡೇ ನನಗೇನೋ ತುಂಬ ಡಿಸ್ಕಂಫರ್ಟ್ ಆಯಿತು. ದೆನ್ ಹೀ ಕೇಮ್ ಆ್ಯಂಡ್ ಇನ್ಫ್ಯಾಕ್ಟ್ ಅವಿನಾಶು, ನಮ್ಮ ರಾಜ್, ನಮ್ಮ ಪ್ರೊಡ್ಯೂಸರ್ ರಾಜು ಎಲ್ಲರೂ ದೇವರ್ ಲೈಕ್, ಏನಾಯಿತು ಮೇಡಮ್, ಸರ್ ಬಂದಿದ್ದಾರೆ ಅಂತ. ಐ ಸರ್ ಇಲ್ಲ ಐ ಓನ್ಲಿ ಕಾಲ್ಡ್ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ಕಮ್ ಅಂತ ಹೇಳಿದೆ. ಸೊ ಆವತ್ತು ಶೂಟಿಂಗ್ ಪ್ಯಾಕಪ್ ಆಗೋ ತನಕ ರಘು ಇದ್ದರು ಲೊಕೇಶನಲ್ಲಿ. ಐ ಡೋಂಟ್ ನೋ, ಏನೋ ಒಂದು ಡಿಸ್ಕಂಫರ್ಟ್. ಸೊ ಖಂಡಿತ ಫೀಲ್ ಆಗುತ್ತೆ ಯಶೋಧ, ಆಗಲ್ಲ ಅಂತಲ್ಲ. ಆಟಗಾರ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದರಲ್ಲಿ ಒಂದು 200-300 ವರ್ಷದ ಹಳೆ ಮನೆ ಗೋವಾನಲ್ಲಿ. ಮೈ ಗಾಡ್, ಆ ಮನೆ ಎಲ್ಲರೂ, ಮೇಘನಾ, ನಾನು, ಪಾರೋಲ್ಲು ಎಲ್ಲರೂ ಇದ್ವಿ ಆ ಸಿನಿಮಾಲಿ. ಚಿರು ಎಲ್ಲ ಜೊತೆನಲ್ಲೇ ಯಾವಾಗಲೂ ಕೈ ಹಿಡ್ಕೊಂಡೆ ಜೊತೆನಲ್ಲಿ ಎಲ್ಲೂ. ಅದು ಫುಲ್ ರಾತ್ರಿ ಶೂಟಿಂಗ್. ಅದು ಚೈತನ್ಯ, ನಮ್ಮ ಡೈರೆಕ್ಟರ್ ಚೈತನ್ಯ ಬೈದು ಚೈಗೆ ಇಡೀ ರಾತ್ರಿ
ಅಲ್ಲಿ ಲೊಕೇಶನಲ್ಲಿ ತುಂಬ ನಮ್ಮ ಲೈಟ್ ಹುಡುಗರಿಗೆಲ್ಲ ಎಕ್ಸ್ಪೀರಿಯನ್ಸಸ್ ಆಯಿತು. ಅದು ಯೋಚನೆ ಮಾಡಿದ್ರೇ ಭಯ ಆಗುತ್ತೆ. ತಲೆ ಮೇಲೆ ಹೊಡೆದಿದ್ದು, ಯಾರೋ ಬೈದಿದ್ದು, ಕೊಂಕಣಿ ಭಾಷೆಯಲ್ಲಿ ಯಾರೋ ಬೈದಿದ್ದು, ಆ ಥರ ಎಲ್ಲ ತುಂಬ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಹುಡುಗರಿಗೆಲ್ಲ ಆಯಿತು. ಲಕಿಲಿ ನನಗೇನೋ ಆಗಿಲ್ಲ, ಬಟ್ ಡೆಫಿನೆಟ್ಲಿ ಭಯ ಅಂತೂ ಆಗುತ್ತೆ ಯಶೋದ. ಭಯ ಮೇಯ್ನಾಗಿ ಯಾವಾಗ ಆಗುತ್ತೆ ಗೊತ್ತಾ, ಡಬ್ಬಿಂಗ್ ಮಾಡ್ತೀವಲ್ಲ ಅವಾಗ. ಕನಕಾಂಬರಿ ಅನ್ನೋ ಸಿನಿಮಾ ನಾನು ದಿನೇಶ್ ಬಾಬು ಸರ್ ಜೊತೆ ಮಾಡಿದ್ದು. ಆ ಸಿನಿಮಾನಲ್ಲಿ ನಾನು ಪೊಸೆಸ್ ಆಗ್ತಾ ಇರ್ತೀನಿ. ಸೊ ಆವಾಗ ಡಬ್ಬಿಂಗ್ ಮಾಡೋವಾಗ ಏನಾಗುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ ಸ್ಕ್ರೀನ್ ಇರುತ್ತೆ, ಫುಲ್ ಸೈಲೆಂಟಾಗಿರಬೇಕು. ಸೊ ಯಾರೂ ಇರಲ್ಲ ಅಲ್ಲಿ ಒಳಗಡೆ. ಇಂಜಿನಿಯರ್ ರೂಮಲ್ಲಿ ಎಲ್ಲ ಕೂತಿರ್ತಾರೆ, ಇಂಜಿನಿಯರು, ಡೈರೆಕ್ಟ್ರು, ಅಸೋಸಿಯೇಟು ಎಲ್ಲರೂ. ಬಟ್ ಇಲ್ಲಿ ಯಾರೂ ಇರಲ್ವಲ್ಲ, ನಾವು ಒಬ್ಬರೇ ನಿಂತ್ಕೊಂಡಿರ್ತೀವಿ ಮೈಕ್ ಮುಂದೆ, ಸ್ಕ್ರೀನು. ಆವಾಗ ಆ ಸ್ಕ್ರೀನ್ ಹಿಂದೆ ಎಲ್ಲ ಭಯ, ಕತ್ಲೆ ಇರುತ್ತೆ. ಅದು ಲಿಪ್ ಮೂಮೆಂಟ್ ಸರಿಯಾಗಿ ಕಾಣಬೇಕು ಅಂತ ಫುಲ್ ರೂಮ್ ಕತ್ಲೆ ಇರುತ್ತೆ. ಸೊ ನಾನು ಹಗ್ಗ ಮಾಡೋವಾಗಲೂ ಅಷ್ಟೇ, ನನ್ನ ಮೇಕಪ್ ಮ್ಯಾನ್, ನನ್ನ ಅಸಿಸ್ಟೆಂಟ್ನೆಲ್ಲ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ, ಕಣ್ಣಿಗೆ ಕಾಣಬೇಕು, ಇಲ್ಲಾಂದರೆ ನಮ್ಮನ್ನು ನಾವೇ ನೋಡುವಾಗ ನಮಗೆ ಭಯ ಆಗುತ್ತೆ ಅಂತ. ಆ ಥರ ಎಕ್ಸ್ಪೀರಿಯನ್ಸಸ್ ಖಂಡಿತ ಆಗಿದೆ. ಮನೆಗಳಲ್ಲಿ ಈ ಥರ ಹೆದರ್ಕೊಂಡಿದ್ದೀಯಾ ಅಂತ ಹೇಳಿದ್ರು. ಕೆಲವು ಸತಿ ಈ ಥರ ಆದಾಗ ವಾಶ್ರೂಮ್ಗೂ ಒಂದು ಸ್ವಲ್ಪ ಬನ್ನಿ ನಿಂತ್ಕೊಳ್ಳಿ ಅಂತ ನಾವೆಲ್ಲ ಏನಾದ್ರು ಭಯ ಆದಾಗ ನಿಂತ್ಕೊಳ್ತೀವಿ ಹೊರಗಡೆ. ನೀವು ಆ ಥರ ಏನಾದರೂ ಹೆದರ್ಕೊಂಡು ಯಾವತ್ತಾದ್ರೂ ನಾನು ನಿಲ್ಸ್ಕೊಂಡಿದ್ದು ಏನಾರು ಇದೆಯಾ ಅಂತ ಹೇಳಿ? ನಾ ಚಿಕ್ಕವಳಿದ್ದಾಗ ನಿಮ್ಗೆ ಗೊತ್ತಿರೋ ಕರೆಂಟ್ ಹೋಗೋದು ಅವಾಗೆಲ್ಲ, ಏನು ಇನ್ವರ್ಟರ್ಸು ಏನೂ ಇಲ್ಲ, ಕ್ಯಾಂಡಲ್ಸ್ ಅಷ್ಟೇ. ಕರೆಂಟ್ ಎಲ್ಲ ಹೋದರೆ ಅಪ್ಪ ಅಲ್ಲಿ ನಿಂತ್ಕೋಬೇಕು, ನನಗೆ ವಾಯ್ಸ್ ಕೇಳಿಸ್ಬೇಕು ಅಪ್ಪಂದು. ಅಷ್ಟು ಭಯ ನನಗೆ, ತುಂಬ ಭಯ. ನಾನು ಅಪ್ಪ ಅಮ್ಮ ಜೊತೆನೇ ಮಲ್ಕೋತಾ ಇದ್ದೆ ಎಷ್ಟೊಂದು ಸರಿ. ಹೆದರ್ಕೊಂಡ್ಬಿಟ್ರೆ ಅವ್ರ ರೂಮಲ್ಲೇ ಅವ್ರ ಜೊತೆನೇ ಮಲ್ಕೋತಾ ಇದ್ದಿದ್ದು ತುಂಬ. ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಆ್ಯಸ್ ಯು ಗ್ರೋ ಓಲ್ಡರ್ ಆ ಫಿಯರ್ಸ್ ಎಲ್ಲ ಹೋಗುತ್ತೆ. ಶೂಟಿಂಗಲ್ಲಿ ಕೆಲವೊಂದು ಜಾಗದಲ್ಲಿ ಈ ಬಹಳ ರಿಮೋಟ್ ಉತ್ತರ ಕರ್ನಾಟಕ ಅಥವಾ ಎಲ್ಲೋ ಬೆಟ್ಟ ಗುಡ್ಡ, ಚಿಕ್ಕಮಂಗ್ಳೂರು ಆ ಕಡೆ ಈ ಕಡೆ ಎಲ್ಲ ಹೋದಾಗ ಹೋಟೆಲ್ಗಳಿಲ್ಲ, ಇದಿಲ್ಲ ಅಂದರೆ ಎಲ್ಲೋ ಒಂದು IB-ನಲ್ಲಿ ಒಂಥರ ಎಲ್ಲೋ ಹಳೇದೊಂದು ಯುನೋ ಟ್ರಾವೆಲರ್ಸ್ ಬಂಗ್ಲೋನಲ್ಲೋ ಅಲ್ಲೆಲ್ಲ ಇರಬೇಕು ಅಂದರೆ ನನಗೆ ತುಂಬಾ ಭಯ. ಒಂದು 2-3 ಸರಿ ಪ್ರಾಬ್ಲಿ ಅಲ್ಲಿ ಸುತ್ತಮುತ್ತ ಏನೂ ಇಲ್ಲದೆ ಅನಿವಾರ್ಯತೆಯಿಂದ ಅಲ್ಲಿರಬೇಕಾಗಿ ಬಂದಾಗ ನಾನು ರೂಮಲ್ಲೇ ನಮ್ಮ ಹುಡುಗರು ಸ್ಟಾಫು ಎಲ್ಲ ನನ್ನ ಕಣ್ಣು ಕಾಣೋ ಥರನೇ ಮಲ್ಕೋಬೇಕು. ಇಲ್ಲಾಂದರೆ ಯು ಫೀಲ್ ವಾಟ್ ಇಸ್ ಇಟ್, ಒಂದು ಎನರ್ಜಿ. ಇವಾಗ ನಾವು ಪೂಜೆ ಮಾಡ್ತೀವಿ, ದೀಪ ಹಚ್ತೀವಿ, ಅದೊಂದು ಪಾಸಿಟಿವ್ ಎನರ್ಜಿ. ಅದೇ ರೀತಿ ಒಂದು ನೆಗೆಟಿವ್ ಎನರ್ಜಿ ಅಲ್ವಾ. ಇವಾಗ ಆತ್ಮ ದೇಹದಿಂದ ಹೊರಗೆ ಹೋಯ್ತು, ದೇಹನ ನಾವು ಮಣ್ಣು ಮಾಡ್ತೀವಿ, ಇಲ್ಲ ಬೆಂಕಿಗೆ ಕೊಡ್ತೀವಿ, ವಾಟ್ ಎವರ್. ಆತ್ಮ ಅನ್ನೋದು, ಆ ಎನರ್ಜೀಸ್ ಅನ್ನೋದು ಓಡಾಡ್ತಾನೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ನಾವು ಯಾವ ರೀತಿ ಯಾವ ಥರ ಇರ್ತೀವಿ ಅಟ್ಮಾಸ್ಫಿಯರ್, ಇವಾಗ ಎಲ್ಲೂ ಜನ ಓಡಾಡದೇ ಇರೋವಂಥ ಜಾಗ, ಮನೆಗಳಲ್ಲಿ ಏನು ಹೇಳ್ತಾರೆ, ತುಂಬ ಎಲ್ಲ ಮೂಲೆಯಲ್ಲಿ ಕ್ಲಟರ್ ಮಾಡ್ಕೋಬೇಡಿ, ಧೂಳು ಇರಬಾರ್ದು, ಇದಿರಬಾರ್ದು, ಕ್ಲೀನಾಗಿದ್ದರೆ ಆ ಎನರ್ಜೀಸ್ ಪಾಸಿಟಿವ್ ಆಗಿರುತ್ತೆ ಅಂತ. ಮನೆಯಲ್ಲಿ ಏನೋ ಪ್ರೇಯರ್ಗಳು ಹಾಕೋದಿರ್ಬೋದು, ಅಥವಾ ನಾವು ಪೂಜೆಗಳು ಮಾಡೋದಿರ್ಬೋದು, ಆ ರೀತಿ. ಸೊ ಐ ಬಿಲೀವ್ ಇನ್ ಆಲ್ ದಟ್ ಯಶೋದ. ಸೊ ಹಾಗಾಗಿ ಭಯ ಇದೆ ನನಗೆ. ಅಲ್ಲಿ ಕಂಫರ್ಟಬಲ್ ಇಲ್ಲ ಅಂದರೆ ಆ ಜಾಗ ಬಿಟ್ಬಿಟ್ಟು ಖಾಲಿ ಮಾಡಿಬಿಡ್ತೀನಿ ಅದನ್ನು. ಮ್ಯಾಮ್, ಬಾಲನಟಿಯಾಗಿ ಎಂಟ್ರಿ ಕೊಟ್ಟಿದ್ದು ಐ ಗೆಸ್ ನೀವು 1990ಯಲ್ಲೇ ಎಂಟ್ರಿ ಕೊಟ್ಟಿದ್ದೀರಾ ಸಿನಿಮಾ. 87ನಲ್ಲಿ ಎಂಟ್ರಿ ಕೊಟ್ಟು ಹತ್ತಿರ 30ಕ್ಕೂ ಹೆಚ್ಚು ವರ್ಷಗಳೇ ಕಳೆದು ಹೋಯಿತು. ಸೊ ಒಂದು ಮೆಲುಕು ಹಾಕೋದಾದರೆ ಏನೆಲ್ಲ ನೆನಪಾಗುತ್ತೆ ಅಂತ ಹೇಳಿ, ಎಲ್ಲೂ ಹೇಳದಂಥ ವಿಚಾರಗಳೇನಾದ್ರು ಇದ್ದರೆ ಹೇಳ್ಬಹುದಾ ಅಂತೇಳಿ ಈ ಮೂಲಕ? ಮೈ ಗಾಡ್, ಏನು ನೆನಪಾಗುತ್ತೆ ಅಂದರೆ ಸಾವಿರಾರು ವಿಷಯ ನೆನಪಾಗುತ್ತೆ. 7 ವರ್ಷ ನನಗೆ, ನಾನು ಫಸ್ಟ್ ಮೇಕಪ್ ಹಾಕಿದಾಗ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಮ್ಮ ಚಪಲ ಚನಿಗರಾಯ ಅನ್ನೋ ಒಂದು ಸಿನಿಮಾಲಿ ಮಾಡಿಸಿದ್ರು. ಅದಾದಮೇಲೆ ಮಿಸ್ಟ್ರೀಸ್ ಆಫ್ ದ ಡಾರ್ಕ್ ಜಂಗಲ್ ಅಂತ ಸಿನಿಮಾ ಮಾಡಿದೆ. ದೆನ್ ಲಾಟ್ಸ್, ಸ್ವರ್ಣ ಸಂಸಾರ, ಶಾಂತಿ ಕ್ರಾಂತಿ, ಸುಮಾರು ಸಿನಿಮಾಗಳು ಒಬ್ಬರಿಗಿಂತ ಒಬ್ಬರು ಎಲ್ಲ ಮಾಡಿದೆ. ಅದಾದಮೇಲೆ 99ನಲ್ಲೇ ನಾನು ಹೃದಯ ಮೂಲಕ ಚಿತ್ರರಂಗಕ್ಕೆ ಮತ್ತೆ ಕಾಲಿಟ್ಟಿದ್ದು. ಸೊ ಈ ಸೆಪ್ಟೆಂಬರ್ 19ನೇ ತಾರೀಕು ಬಂದರೆ ಹೃದಯ ಬಿಡುಗಡೆಯಾಗಿ 25 ವರ್ಷ ಆಗುತ್ತೆ. ಸೊ ಆ ಲೆಕ್ಕ ತೊಗೊಂಡ್ರೆ 25 ವರ್ಷ, ಇಲ್ಲ ನಾನು ಬಾಲನಟಿಯಾಗಿ ಕೆಲಸ ಮಾಡಿದ ಲೆಕ್ಕ ತೊಗೊಂಡ್ರೆ ನೀವು ಹೇಳ್ದಾಗೆ 36 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು. ಸೊ ನೆನಪುಗಳಂದರೆ ತುಂಬಾ ಇದೆ ಯಶೋದ. ಪ್ರಾಬಲಿ ಒಂದು ಇಂಟರ್ವ್ಯೂಲಿ ಅದನ್ನು ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ತಲೆಗೆ ಏನು ಬರುತ್ತೆ ಅಂತಂದರೆ, ಕಲಾವಿದರಾಗಿ ಹುಟ್ಟೋಕ್ಕೆ ನಾವು ಖಂಡಿತ ಪುಣ್ಯ ಮಾಡಿದ್ವಿ, ನಮ್ಮ ಸೌಭಾಗ್ಯ ಅದು ನಾವು ಪಡ್ಕೊಂಡು ಬಂದಿದ್ದು ಅಂತ ನಾನು ಅನ್ಕೋತೀನಿ. ಅದು ನಮ್ಮ ಹಣೆಯಲ್ಲಿ ಬರೆದಿತ್ತು ನಾವು ಇಲ್ಲಿ ಬರಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ನಿಮಗೆ ಏನಾದ್ರು ಹೇಳಬೇಕು ಅನ್ನೋ ಹಾಗಿದ್ರೆ, ನಾನು ಮುಖ್ಯವಾಗಿ ಯೋಚನೆ ಮಾಡೋದು, ಒಬ್ಬ ಕಲಾವಿದೆಯಾಗಿ ಇಷ್ಟೊಂದು ಕನ್ನಡಿಗರ ಹೃದಯದಲ್ಲಿ ನನಗೊಂದು ಸ್ಥಾನ, ನನಗೊಂದು ಪ್ರೀತಿ,
ಅವ್ರು ಕೊಟ್ಟಂಥ ಪ್ರೋತ್ಸಾಹ, ಕಲಾವಿದೆಯಾಗಿ ನನ್ನನ್ನು ಇಷ್ಟಪಟ್ಟಂಥ ರೀತಿ, ಅದೆಲ್ಲನೂ ನನ್ನ ಜೀವನ ಪೂರ್ತಿ ಅದು ಬಹಳ ನನಗೆ ಸ್ಪೆಷಲ್ ಆಗಿರುತ್ತೆ. ಇದಕ್ಕೋಸ್ಕರನೇ ನಾನು ಹುಟ್ಟಿದೆ ಅನುಪ್ರಭಾಕರ್ ಆಗಿ. ನನಗೊಂದು ಹೆಸರು ಬಂದು ಜನ ನನ್ನನ್ನು ಪ್ರೀತಿಸಿ ಇವತ್ತಿಗೂ ಗುರ್ತಿಸ್ತಾರೆ. ಮಾಸ್ಕ್ ಹಾಕ್ಕೊಂಡು ಜನ ಗುರ್ತಿಸ್ತಾರೆ. ಆ ಟೈಮಲ್ಲೂ, ಕೋವಿಡ್ ಟೈಮಲ್ಲೂ ಬರೀ ಕಣ್ಣೋಡೇನೆ ಮೇಡಮ್ ನೀವು ಅನು ಮೇಡಮ್ ಅಲ್ವಾ, ಎಲ್ಲಿ ಮಾಸ್ಕ್ ತೆಗೀರಿ ಅಂತ. ಅದು ಪುಣ್ಯ ಮಾಡಿದ್ರೇ ಸಿಗೋದು ಅಲ್ವಾ. ಸೊ ಖಂಡಿತ ನನಗೆ ಇಷ್ಟು ವರ್ಷಗಳ ನಿಮ್ಮ ಪಯಣದಲ್ಲಿ ನೀವು ಏನು ಮೆಲುಕು ಹಾಕೋಕೆ ಇಷ್ಟಪಡ್ತೀರಾ ಅಂತ ನೀವು ಕೇಳಿದ್ರೆ, ಖಂಡಿತ ನಾನು ಕನ್ನಡಿಗರ ಪ್ರೀತಿನ ಗಳಿಸಿದ್ದು ನನ್ನ ಜೀವನದ ಅತ್ಯಮೂಲ್ಯ ಒಂದು ಅದು ಏನಂತಾರೆ ವಿಷಯ ಅಂತ ಹೇಳ್ತೀನಿ. ಬೇರೆ ಭಾಷೆಗಳಲ್ಲೂ ಅಭಿನಯಿಸಿದ್ದೀನಿ, ಅಲ್ಲೂ ಕಲಾವಿದೆಯಾಗಿ ನನ್ನನ್ನು ಬಹಳ ಪ್ರೀತಿ ತೋರಿಸಿದ್ದಾರೆ. ಬಟ್ ಇದು ಒಬ್ಬ ಕನ್ನಡತಿಯಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದು ನನ್ನ ತಂದೆ ತಾಯಿ ಅಷ್ಟು ಕನ್ನಡನ ಪ್ರೀತಿಸಿ ಇವತ್ತು ಕನ್ನಡಿಗರು ನನ್ನನ್ನು ಅವ್ರ ಮನೆ ಮಗಳಾಗಿ ಗುರ್ತಿಸ್ತಾರೆ, ಪ್ರೀತಿ ತೋರಿಸ್ತಾರೆ ಅನ್ನೋದು ನಿಜವಾಗ್ಲೂ ನನಗೆ ಬಹಳ ಒಂದು ವಿಶೇಷವಾದ ಒಂದು ಸಾಧನೆ ಅದು ಅಂತ ಅನ್ಸುತ್ತೆ. ವಿಷ್ಣು ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ಅವ್ರ ಜೊತೆ ಕಳೆದಿದ್ದೀರಾ, ಆ ಏನಾದ್ರು ಒಂದು ಒಳ್ಳೆ ಮೆಮೊರಿ ಶೇರ್ ಮಾಡಬಹುದಾ? ಈಗ ಒಂದಷ್ಟು ಜನ ನೋಡ್ತಿರ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ವಾವ್ ಅಂತ, ಒಂದೇನಾದ್ರು ವಾವ್ ಅನ್ನುವಂಥ ವಿಚಾರಗಳು ಏನಾದ್ರು ಇದ್ರೆ ಹೇಳಬಹುದಾ ಅಂತ ಹೇಳಿ. ವಿಷ್ಣು ಸರ್ ಜೊತೆ ತುಂಬ ಮೆಮರೀಸ್ ಇದೆ. ತುಂಬ ಲಕ್ಕಿ ನಾನು. ಅವ್ರ ಜೊತೆ ತುಂಬ ಸಿನಿಮಾಗಳು ನನಗೆ ಮಾಡೋಕ್ಕೊಂದು ಅವಕಾಶ ಸಿಕ್ತು. ಅವ್ರ ತಂಗಿಯಾಗಿ ಅಭಿನಯಿಸಿದೆ 2-3 ಸಿನಿಮಾನಲ್ಲಿ. ಸೂರಪ್ಪನಲ್ಲಿ ನಾನು ಹಾಡು ಮಾಡಿದ್ದೇನೆ ಅವ್ರ ಜೊತೆ. ನನಗೆ ಒಂದು ಬೆಳ್ಳಿ ತೆರೆಯಲ್ಲಿ ಅವ್ರ ಜೊತೆ ಕಾಣಿಸ್ಕೋತೀನಿ ನಾನು ಅನ್ನೋದೊಂದೇ ಒಂದು ಕಾರಣಕ್ಕೆ ಅಮ್ಮಂಗೆ ಹೇಳಿದೆ. ಅಮ್ಮಂಗೆ ಕರೆ ಬಂತು, ಈ ಥರ ಸೂರಪ್ಪ ಬಾಬು ಅವರು ಫೋನ್ ಮಾಡಿ, ಅಮ್ಮ ಈ ಥರ ಒಂದು ಹಾಡಿದೆ, ನಾಗಣ್ಣ ಸರ್ ಅದಕ್ಕೆ ಡೈರೆಕ್ಟ್ರು. ಅಮ್ಮ ಹಾಡಂತೆ ಕಣೆ. ಅವಾಗೆಲ್ಲ ಏನು ಐಟಮ್ ನಂಬರ್ ಅದೆಲ್ಲ ಕಾನ್ಸೆಪ್ಟೇ ಇಲ್ಲ ಯಶೋದ. ಸೊ ಈ ಥರ ಒಂದು ಸ್ಪೆಷಲ್ ಹಾಡಂತೆ ಮಾಡ್ತೀಯಾ? ಅಯ್ಯೋ ಅವ್ರ ಜೊತೆನಾ ಅಂತ ಐ ಡಿಡ್. ಸೂರಪ್ಪ ಹಾಡು ಮಾಡೋವಾಗಲೇ ನಾನು ಅಮ್ಮನೂ ಅವರು ತುಂಬ ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ರು. ಆವಾಗೆಲ್ಲ ಅಮ್ಮ ಡಬ್ಬಿಂಗ್ ಮಾಡುವಾಗ ಯಶೋದ ಕಂಪ್ಯೂಟರೈಸ್ಡ್ ಎಲ್ಲ ಏನೂ ಇಲ್ಲ, ಜೊತೆಯಲ್ಲಿ ಡಬ್ಬಿಂಗ್ ಮಾಡೋರು. ಚೆನ್ನೈಗೆ ಹೋಗೋರು ಅಮ್ಮ, ಬೆಳಗ್ಗೆ ಫ್ಲೈಟಲ್ಲಿ ಹೋಗಿ ಚೆನ್ನೈಯಲ್ಲಿ ಡಬ್ಬಿಂಗ್ ಮಾಡಿ, ಯಾಕಂದರೆ ಸ್ಟುಡಿಯೋಸ್ ಎಲ್ಲ ಮೆಡ್ರಾಸಲ್ಲೇ ಇದ್ದಿದ್ದು ಅವಾಗ, ಇಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಇರಲಿಲ್ಲ. ಆಮೇಲೆ ಚಾಮುಂಡೇಶ್ವರಿ ಎಲ್ಲ ಓಪನ್ ಆಗಿದ್ದು. ಸೊ ಬೆಳಗ್ಗೆ ಫ್ಲೈಟಲ್ಲಿ ಹೋಗಿ ಡಬ್ಬಿಂಗ್ ಮಾಡಿ ಸಂಜೆ ಬರೋರು. ಸೊ ಅಪ್ಪಾಜಿ ಜೊತೆ ಅಮ್ಮ, ಮಾಧವಿ ಅವ್ರು ಇರ್ಬೋದು, ಮಹಾಲಕ್ಷ್ಮಿ ಅವರು ಎಲ್ಲ ಯಾರು ಬೇರೆ ಭಾಷೆ ನಟಿಯರು ಮಾಡಿದ್ರು ಅಮ್ಮ ಡಬ್ಬಿಂಗ್ ಮಾಡ್ತಿದ್ರಲ್ಲ. ಸೊ ಹಾಗಾಗಿ ಅಂಬಿ ಅಂಕಲ್ ಜೊತೆ, ಅಪ್ಪಾಜಿ ಅವ್ರ ಜೊತೆ, ವಿಷ್ಣು ಸರ್ ಜೊತೆ, ಆಮೇಲೆ ಮಾಮ ರವಿ ಮಾಮನ ಜೊತೆ, ಅವ್ರದ್ದೆಲ್ಲ ಸಿನಿಮಾಗಳು ಅಮ್ಮನೇ ಡಬ್ಬಿಂಗ್ ಮಾಡ್ತಾರೆ. ಸೊ ಅಮ್ಮ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ವಿಷ್ಣು ಸರ್ ಜೊತೆ. ಸೊ ಅವರ ಒಂದು ರ್ಯಾಪೋ ನಾನು ಇನಿಷಿಯಲಿ ನಾನೇನು ಮಾತಾಡ್ತಾ ಇರಲಿಲ್ಲ ಅವ್ರ ಮುಂದೆ, ತುಂಬ ಹೆದರ್ಕೋತಾ ಇದ್ದೆ, ಸುಮ್ಮನೆ ಸೈಲೆಂಟಾಗಿರ್ತಾ ಇದ್ದೆ. ಅವರಿಬ್ಬರು ಮಾತಾಡೋ ವಿಷಯಗಳು ತುಂಬ ಕೇಳ್ತಿದ್ದೆ. ಅವ್ರು ತುಂಬ ವಿಷಯಗಳು ಧಾರ್ಮಿಕವಾಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು, ಅದೆಲ್ಲ ತುಂಬ ಡಿಸ್ಕಸ್ ಮಾಡೋರು ಅಮ್ಮನೂ ಅವರು. ಇವಾಗ ವಿಷ್ಣು ಸಹಸ್ರನಾಮ, ಅದರ ಅರ್ಥ, ಶ್ಲೋಕಗಳ ಅರ್ಥ, ಪೂಜೆಗಳು, ಅದು ಇದು, ಗಾಯತ್ರಿ ಮಂತ್ರ ಹೇಳೋವಾಗ ಈ ರೀತಿ ತುಂಬ ಸ್ಪಿರಿಚುವಲ್ ಆಗಿದ್ರು ವಿಷ್ಣು ಸರ್, ನಾನು ಅವ್ರ ಜೊತೆ ಒಡನಾಟ ಇದ್ದಾಗ. ಸೊ ಅದೆಲ್ಲ ಅಮ್ಮ ಅವರು ಡಿಸ್ಕಸ್ ಮಾಡುವಾಗ ನಾನು ಕೂತ್ಕೊಂಡು ಕೇಳುವೆ, ಇದು ಮಾಡುವೆ. ನಂತರ ಚೆಕ್ ಮಾಡೋರು, ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆಯಾ ದಿನಾಗಲೂ ಅಂತೆಲ್ಲ. ಸೊ ಎಷ್ಟು ಟೈಮ್ ತೊಗೋತೀಯಾ ಹಾಗೆ ಹೀಗೆ. ನಮ್ಮಮ್ಮ ನನಗೆ ಆಲ್ರೆಡಿ ಅದನ್ನ ಪಾರಾಯಣ ಮಾಡಿ ನನಗೆ ಹೇಳ್ಕೊಟ್ಟಿದ್ರು. ಸೊ ಅದೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಎಲ್ಲ ವಿಷಯಗಳು, ಆಮೇಲೆ ತುಂಬ ಇಸ್ ವೆರಿ ಒಂಥರ ಕ್ವೈಟ್ ಆಗಿದ್ರು ತುಂಬ ಫ್ರೆಂಡ್ಲಿಯಾಗೆ ತುಂಬ ಪ್ರೀತಿ ತೋರಿಸೋರು. ನನ್ನ ಬಗ್ಗೆ ತುಂಬ ಒಂದು ಎಫೆಕ್ಷನಲ್ಲಿ ತುಂಬ ಆ ರೀತಿ ನಡ್ಕೊಳ್ಳೋರು ನನ್ನ ಹತ್ರ. ಸೊ ಅದು ನನಗೆ ತುಂಬಾ ಖುಷಿ ಕೊಡ್ತಾ ಇದ್ದಂಥ ವಿಷಯ. ಸುಮಾರು ಇನ್ಸಿಡೆಂಟ್ಸ್ ಇದೆ ಅವ್ರ ಜೊತೆ. ಅಪ್ರಿಷಿಯೇಟ್ ಮಾಡೋರು ನನ್ನ ಲೈಕ್ ಏನು ವರ್ಕೌಟ್ ಮಾಡ್ತೀಯಾ, ಹೇಗೆ ಮಾಡ್ತೀಯಾ, ಯೋಗ ಮಾಡ್ತೀಯಾ, ಅದಾ ಅಂತೆಲ್ಲ ವಿಚಾರಿಸೋರು. ಆ್ಯಂಡ್ ಹೀಸ್ ಲೈಕ್ ಹೀಗೆ ಮೇಂಟೈನ್ ಮಾಡಬೇಕು, ಮುಂದಕ್ಕೆ ಮಕ್ಕಳಾದ್ರೂ ಯು ಶುಡ್ ಮೇಂಟೈನ್, ಆರೋಗ್ಯ ನೋಡ್ಕೋಬೇಕು, ಈ ರೀತಿ ತುಂಬ ವಿಷಯಗಳು ಮಾತಾಡೋರು. ಸೊ ಲಾಟ್ ಆಫ್ ಮೆಮರೀಸ್ ವಿತ್ ಹಿಮ್. ಐ ವಿಶ್ ಅವರು, ಅಂಬಿ ಅಂಕಲು, ಅಪ್ಪು, ಅಪ್ಪಾಜಿ ಎಲ್ಲ ಇನ್ನೂ ಇದ್ದಿದ್ರೆ ನಮ್ಮ ಚಿತ್ರರಂಗ ಎಷ್ಟು ಬ್ಯೂಟಿಫುಲ್ ಆಗಿರೋದು. ಶಂಕರ್ ಮಾಮ ಆವಾಗಲೇ ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಕಳ್ಕೊಂಡ್ವಿ. ಚಿತ್ರರಂಗ ಒಂಥರ ಏನಂತಾರೆ, ಪುವರ್ ಆಗ್ತಾ ಬಂತು ಅಂತಾರಲ್ಲ, ಒಂಥರ ಬಡವ ಆಗ್ತಾ ಇದೆ ಅಂತ. ಇವರೆಲ್ಲ ಹೋಗ್ತಾ ಇರೋದು. ವಿಷ್ಣು ಸರ್ ನಾನು ಅವರು ತೀರ್ಕೊಂಡಾಗ ನನಗೆ ತುಂಬ ತುಂಬ ಅಪ್ಸೆಟ್ ಆದಂಥ ಒಂದು ವಿಷಯ ಅದು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. 5 ಗಂಟೆನಲ್ಲಿ ಬೆಳಗಿನ ಜಾವ 5 ಗಂಟೆಲಿ ಮಲಗಿದ್ದಾಗ ನನಗೆ ನಮ್ಮ KS ರವೀಂದ್ರನಾಥ್ ಅಂತ ನಮ್ಮ ಅಮ್ಮನ ತಮ್ಮ ಇದ್ದಾರೆ, ಉದಯ ಟಿ ವಿಲೆಲ್ಲ ನ್ಯೂಸ್ ಓದೋರು, ಅವರು ಕಲಾವಿದರು, ನಿರೂಪಣೆ ಮಾಡ್ತಾರೆ ಎಲ್ಲ.
ಸೊ ರವಿ ಮಾಮ ನಂಗೆ ಫೋನ್ ಮಾಡಿದ್ರು. ಮಲಗಿದ್ದೆ. ಸಾಮಾನ್ಯವಾಗಿ ಆ ಟೈಮಲ್ಲೆಲ್ಲ ಫೋನ್ ಬಂದರೆ ಭಯನೇ ಆಗುತ್ತಲ್ಲ ಯಶೋದ, ಯಾರೇ ಆಗಲಿ ಮನೆಯವ್ರು ಯಾರು ಫೋನ್ ಮಾಡಿದಾಗ ಅಯ್ಯೋ ಏನಕ್ಕೆ ಇಷ್ಟೊತ್ತಲ್ಲಿ ಏನಕ್ಕೆ ಮಾಡ್ತಿದ್ದಾರೆ, 10:30 ಮೇಲೆ ಕಾಲ್ ಬಂದರೆ ನಮ್ಮ ಅಣ್ಣಂದೋ ನಮ್ಮ ಅಮ್ಮಂದೋ ಅಥವಾ ರಘು ಅವ್ರು ಏನೋ ನಾನು ಮನೇಲಿದ್ದಾಗೆ ಅವರೆಲ್ಲೋ ಇದ್ರಾಗೆಲ್ಲ ಲೇಟಾಗಿ ಕಾಲ್ ಬಂತು ಅಂದರೆ ಭಯ ಆಗೇ ಆಗುತ್ತೆ. ಸೊ 5 ಗಂಟೆಗೆ ಯಾಕೆ ಫೋನ್ ಮಾಡ್ತಾರೆ ಅಂತ ಆನ್ಸರ್ ಮಾಡಿದೆ. ಮಲಗಿದ್ಯಾ ಎಬ್ಬಿಸಿದ್ನಾ ಅಂದರು. ಹಾಂ ಏನಾಯಿತು ರಮಮ್ಮ ಅದೇ, ಯಾಕಂದರೆ ವಾಯ್ಸಲ್ಲೇ ಟೆನ್ಷನ್ನು ಗೊತ್ತಲ್ಲ, 5 ಗಂಟೆಗೆ ಯಾರು ಫೋನ್ ಮಾಡ್ತಾರಿಲ್ಲ ಅಂದರೆ. ಇಲ್ಲ ವಿಷ್ಣು ಸರ್ ಹೋಗ್ಬಿಟ್ರಂತ. ನನಗೆಂಥ ಶಾಕ್ ಅಂದರೆ ಇಟ್ ವಾಸ್, ನಾನು ಅವ್ರನ್ನ ನೋಡಿದಾಗಲೂ ನನಗೆ ನಂಬೋಕ್ಕೆ ಆಗಲಿಲ್ಲ ವಿಷ್ಣು ಸರ್ ಆಯಿತು ಅಂತ. ಸೊ ಬಟ್ ಯಾ ಐ ಮೀನ್ ಕಲಾವಿದರಾಗಿ ಅವರೆಲ್ಲ ಅಚೀವ್ ಮಾಡಿರೋವಂಥ ಕೆಲಸ, ಅವ್ರ ಸಿನಿಮಾಗಳು, ಅವ್ರ ಪಾತ್ರಗಳು ನಮ್ಮ ಜೊತೆ ಜೀವನ ಪೂರ್ತಿ ಇರುತ್ತೆ. ಕನ್ನಡ ಭಾಷೆ ಇರೋ ತನಕ ಅಪ್ಪುನು ಅಮರ ಅಂತ ಹೇಳ್ತೀವಿ ನಾವು, ಯಾವಾಗಲೂ ಆ ಮಾತನ್ನು ಹೇಳ್ತೀವಿ. ಸೊ ನನ್ನ ಮಗಳಿಗೂ ಮುಂದಕ್ಕೆ ಅವಳು ಸಿನಿಮಾಗಳು ಅರ್ಥ ಆಗಿ ಅವಳು ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದಾಗ, ನೋಡಪ್ಪ ಇಂಥವ್ರ ಜೊತೆ ನಾನು ಮಾಡಿದ್ದೀನಿ, ಇಂಥವ್ರ ಜೊತೆ ಈ ಸಿನಿಮಾ ಮಾಡಿದ್ದೀನಿ, ಅಪ್ಪು ಜೊತೆ ಜೇಮ್ಸ್ ಮಾಡಿದೆ, ಅಟ್ಲೀಸ್ಟ್ ಅವಳಿಗೊಂದು ಅದು ಇರುತ್ತೆ ಅನ್ನೋದು. ಸೊ ಕಲಾವಿದರು ಅವ್ರು ಮಾಡಿದಂಥ ಪಾತ್ರಗಳು, ಅವ್ರ ಹಾಡುಗಳು, ಅದೆಲ್ಲ ನಮಗೆ ಅವರಿಲ್ಲ ಅಂದ್ರೂ ಅದು ಖುಷಿ ಕೊಡೋವಂಥ ವಿಷಯ ನಮಗೆ. ಅಂದರೆ ಅವರಿಲ್ಲ ಆದರೂ ಅವ್ರ ಪಾತ್ರಗಳು, ಅವ್ರ ಸಿನಿಮಾಗಳು ನೋಡಿ ನಾವು ಅವರು ಇದ್ದಾರೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ನಿಮ್ಮ ಭಾಷೆ, ಕನ್ನಡ ಭಾಷೆ ಕೇಳಿಸ್ತಾ ಇದ್ರೆ ಮತ್ತೆ ಕೇಳ್ಬೇಕು ಅನ್ನೋ ಥರ ನಿಮ್ಮ ಮಾತು ಇರುತ್ತೆ ಮ್ಯಾಮ್. ಅಪರ್ಣ ಅವರು ಕೂಡ ಕನ್ನಡ ಅಂತ ಬಂದಾಗ ಅವರ ಸ್ಪಷ್ಟತೆ, ಅವರ ಮಾತು, ಅವರ ನಿರೂಪಣೆ, ಅವರ ನಟನೆ ಎಲ್ಲವೂ ಕೂಡ ಯಾವತ್ತೂ ಉಳಿಯುವಂಥದ್ದು, ಶಾಶ್ವತವಾಗಿರುವಂಥದ್ದು. ಸೊ ಅವ್ರ ಬಗ್ಗೆ ನಾನು ನೆನಪು ಮಾಡ್ಕೊಳ್ಬಹುದಾ ಮ್ಯಾಮ್ ಈ ಸಂದರ್ಭದಲ್ಲಿ ಅಂತ ಹೇಳಿ? ನಾನು ಆಗಲೇ ಹೇಳ್ದಾಗೆ ನನಗೆ ಅಪರ್ಣ ಅಂತಂದರೆ ನೆನಪಾಗೋದೇ ಅಮ್ಮ, ನನ್ನ ರವಿ ಮಾಮ, ನನ್ನ ಸೋದರ ಮಾವ ನನ್ನ ರವಿ ಮಾಮ, ಮತ್ತು ನಮ್ಮಮ್ಮ. ಅವರೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದವರು, ಜೊತೆಯಲ್ಲಿ ಬೆಳೆದವರು. ಮಲ್ಲೇಶ್ವರಮಲ್ಲಿ ತುಂಬ ಹತ್ತಿರ ನಮ್ಮ ಅಜ್ಜಿ ಮನೆ, ಅವ್ರ ಮನೆ ಹತ್ತಿರ ಇತ್ತಂತೆ. ಅವರ ತಂದೆ ನನ್ನ ಫ್ಯಾಮಿಲಿ, ನನ್ನ ತಾಯಿ ಅವ್ರ ಫ್ಯಾಮಿಲಿ ಎಲ್ಲ. ಸೊ ತುಂಬ ಬಂದು ಹೋಗೋದು, ಮನೇಲೊಬ್ರು ಊಟ ಮಾಡೋದು, ಈ ಥರ ಎಲ್ಲ. ಆವಾಗ ನಮ್ಮ ಅಜ್ಜಿ, ನನ್ನ ತಾಯಿ ಅವ್ರ ತಾಯಿ ಸುಬ್ಬಲಕ್ಷ್ಮಿ ಅಂತ, ಅವರು ಆಲ್ ಇಂಡಿಯಾ ರೇಡಿಯೋನಲ್ಲಿ A ಗ್ರೇಡ್ ಸಿಂಗರ್ ಆಗಿದ್ದರು. ಕರ್ನಾಟಿಕ್ ಮ್ಯೂಸಿಕ್ ಅವರು ಹೇಳ್ಕೊಡೋರು ಕೂಡ ಸಂಗೀತ ನಮ್ಮ ಅಜ್ಜಿ. ಸೊ ಅವ್ರ ಹಾಡುಗಳಿಗೆ ಹೋದಾಗ ನಮ್ಮಮ್ಮ, ನನ್ನ ಸೋದರ ಮಾವ ಇಬ್ಬರು ನಾಟಕಗಳು ಮಾಡೋಕ್ಕೆ ಹೋದಾಗ ಬಾಲ ಕಲಾವಿದರಾಗದಾಗಿಂದ ಆ ಬಾಲ್ಯದಲ್ಲೇ ಅವರು. ಸೊ ಆವಾಗಿಂದ ಅಪರ್ಣ ಅವರೂ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಲ್ ಇಂಡಿಯಾ ರೇಡಿಯೋಗೆ ಹೋಗೋರಂತೆ. ಸೊ ಆವಾಗಿಂದ ಒಡನಾಟ. ನನಗೆ ಅಪರ್ಣ ಅವರು ಅಂದಿದ ತಕ್ಷಣ ನೆನಪಾಗದೆ ಅದು ಅವರ ನಿರೂಪಣೆ. ನನ್ನ ಮಾವನೂ ಅವರು ಜೊತೆಯಲ್ಲಿ ಮಾಡ್ತಾ ಇದ್ದಿದ್ದ ನಿರೂಪಣೆ, ನಮ್ಮಮ್ಮ ಆ ಶುದ್ಧ ಕನ್ನಡ. ಯಾಕೆಂದರೆ ನಮ್ಮ ತಂದೆಗೂ ಕನ್ನಡ ಅಂದರೆ ಬಹಳ ಪ್ರೀತಿ ಜಾಸ್ತಿ. ಸೊ ನಾನು ಅವರ ಅಚ್ಚೆ ಹಾಕ್ಸ್ಕೊಂಡಿರೋದನ್ನು ಅವ್ರ ಅಪ್ಪ ಅನ್ನೋದನ್ನು ಕನ್ನಡದಲ್ಲೇ ಹಾಕ್ಸ್ಕೊಂಡಿದ್ದೀನಿ. ಅಷ್ಟು ಕನ್ನಡದ ಅಭಿಮಾನ ಆಯಿತು ನಮ್ಮ ತಂದೆಯವ್ರಿಗೆ. ಸೊ ಅದೆಲ್ಲ ನೆನಪಾಗತ್ತೆ. ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಅವ್ರನ್ನ ನೋಡಿದ್ದು ನೆನಪಾಗತ್ತೆ ಯಶೋದ. ಆ್ಯಂಡ್ ಆಕೆಯ ಭಾಷೆ, ಅವ್ರ ಭಾಷೆ, ಅವ್ರ ಕನ್ನಡದ ಬಗ್ಗೆ ಎಲ್ಲ ಮಾತಾಡ್ತೀವಿ. ಅವರ ಒಂದು ಸ್ವಭಾವ ಬಹಳ ಅಂದರೆ ಬಹಳ ಫ್ರೆಂಡ್ಲಿ, ತುಂಬ ವಿನಯತೆ, ಒಂದು ಏನಂತಾರೆ, ಒಂದು ಕಾಮಗೆ ಪ್ರೀತಿಯಿಂದ ಮಾತಾಡೋದಿರುತ್ತಲ್ಲ, ಅವ್ರ ಸ್ವಭಾವನೇ ಆಗಿತ್ತು. ಸೊ ಅದಕ್ಕೆ ಅವ್ರ ಮಾತಲ್ಲೂ ಬರೋದು ಅದು. ಸೊ ನಾನು ಪ್ರಾಬ್ಲಿ ಅವ್ರನ್ನ ಕಡೆಯಲ್ಲಿ ಭೇಟಿ ಮಾಡಿದ್ದು ಮಜಾ ಟಾಕೀಸ್ ಟೈಮಲ್ಲಿ ಅಂತ ಅನ್ಕೋತೀನಿ. ಅದಾದಮೇಲೆ ಯಾವ್ದಾದ್ರು ನಿರೂಪಣೆ ಇದರಲ್ಲಿ ಅಪ್ಪು ಅವರ ಪ್ರೋಗ್ರಾಮಲ್ಲಿ ನೋಡಿದ್ದೆ ಅನ್ಸುತ್ತೆ, ಒಂದೆರಡು ನಿರೂಪಣೆ ಮಾಡಿದ್ರು ಅವರು. ಅಪ್ಪು ಅವ್ರಿಗೆ ನಾವು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಒಂದು ಕಾರ್ಯಕ್ರಮ ಮಾಡಿದಾಗ ಐ ಥಿಂಕ್ ಅದನ್ನು ಮಾಡಿದ್ರು ಅವರು. ಸೊ ಮೇ ಬಿ ಆ ಥರ ಸಿಚುವೇಶನ್ಸಲ್ಲಿ ನಾನು ಮೀಟ್ ಮಾಡಿದ್ದು ಲಾಸ್ಟು. ಪಾಪ ಅವ್ರಿಗೆ ಈ ಥರ ಒಂದು ಕಾಯಿಲೆ ಇದೆ, ಅದು ಗೊತ್ತೂ ಇರಲಿಲ್ಲ. ಅದು ಇನ್ಫ್ಯಾಕ್ಟ್ ನನ್ನ ರವಿ ಮಾಮ ಹೇಳಿದ್ರು, ಒಂದು 3-4 ತಿಂಗಳ ಹಿಂದೆ ಅವರು ಫೋನ್ ಮಾಡಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಬೇಕು, ಇಬ್ಬರು ಮಾಡೋಣ ಜೊತೇಲಿ ಅಂತ ಅಂದಾಗ, ಆವಾಗಲೂ ಅವ್ರೇನೂ ಹೇಳಿಲ್ಲ ನಂಗೆ ಹುಷಾರಿಲ್ಲ ಈ ಥರ ಇದೆ. ಹೌದಾ, ನಾನು ನೋಡ್ತೀನಿ ರವಿ, ಟ್ರೈ ಮಾಡ್ತೀನಿ, ಆದರೆ ಬರ್ತೀನಿ, ಇಲ್ಲ ಅಂದರೆ ಐ ಡೋಂಟ್ ನೋ ಅಂತ. ಆವಾಗ ನಮ್ಮ ರವಿ ಮಾಮ ಅಂದರು, ವಾಯ್ಸೇ ಒಂದು ಸ್ವಲ್ಪ ವೀಕ್ ಆಗಿತ್ತು. ಆವಾಗಲೇ ಅಂದ್ಕೊಂಡೆ, ಏನೋ ಹುಷಾರಿಲ್ವೋ ಏನೋ ಪಾಪ ಅಂದ್ಬಿಟ್ಟು ಸುಮ್ಮನೆ ಅದೇ, ನನಗೂ ಇಷ್ಟು ಸೀರಿಯಸ್ ಅಂತ ಗೊತ್ತಿರಲಿಲ್ಲ ಅಂತ. ವರ್ಷ ಅಂತ ಇದ್ದಾರೆ, ನೆನಪಿರಲಿ ಲ್ಯಾಕ್ ಮಾಡಿದ್ರು. ಸೊ ವರ್ಷ ವಾಸ್ ವೆರಿ ಕ್ಲೋಸ್ ಟು ಹರ್ ಅಂತ ಗೊತ್ತಾಯಿತು ನನಗೆ. ಸೊ ಅವರಿಂದ ಕೇಳ್ಪಟ್ಟೆ ಹೌ ಶಿ ಸ್ಪೆಂಟ್ ಹರ್ ಲಾಸ್ಟ್ ಡೇಸ್, ಯಾವ ರೀತಿ ಖುಷಿಯಾಗೆ ಫ್ರೆಂಡ್ಸ್ ಜೊತೆ ಎಷ್ಟು ಸಾಧ್ಯನೋ ಆ ನೋವನ್ನು ಮರೆಯೋಕ್ಕೆ ಅವರು ಪ್ರಯತ್ನ ಪಟ್ಟರು ಅಂತ ಎಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ
ನಾನು ಕೇಳ್ಕೊತೀನಿ ಅಷ್ಟೇ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಈಗ ಥಿಯೇಟ್ರಿಗೆ ಮೊನ್ನೆ ಕೂಡ 3-4 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಹೋದರೆ ನಮಗೆ ಹತ್ತತ್ರ ವಾರದಲ್ಲಿ 4-5 10-12 ಎಲ್ಲ ರಿಲೀಸ್ ಆಗಿದ್ದಾವೆ. ಈಗ ಒಳ್ಳೆ ಕಂಟೆಂಟ್ ಇದ್ದರೂ ಕೂಡ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾಯಿದೆ. ಆ ಎಲ್ಲ ಚಿತ್ರತಂಡದ ಮಾತು ಕೂಡ ಅದೇ, ಅಳಲು ಕೂಡ ಹೌದು. ನಾವು ಇಷ್ಟೆಲ್ಲ ಹಣ ಮಾಡಿರ್ತೀವಿ ಜನರಿಗೆ ಮನರಂಜನೆಗೋಸ್ಕರ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಯಾಕಿರ್ಬೋದು, ಏನಾಗ್ತಿದೆ ಅಂತ ಅನಿಸುತ್ತೆ ಮೇಡಮ್ ನಿಮಗೆ ಅಂತ ಹೇಳಿ? ಯಾಕಿರ್ಬೋದು ಅನ್ನೋದು ಖಂಡಿತ ನನಗೆ ಗೊತ್ತಿಲ್ಲ ಯಶೋಧ. ಯಾಕಿರ್ಬೋದು ರೀಸನ್, ಆಫ್ಕೋರ್ಸ್ ತುಂಬ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಆಗಿದೆ, OTTಗಳಾಗಿದೆ, ಪೈರಸಿ ನಾವು ಫೈಟ್ ಮಾಡಬೇಕು. ಯಾರಂದ್ರೆ ಅವ್ರ ಫೋನಲ್ಲಿ ಸಿನಿಮಾಗಳು ನೋಡ್ಬೋದು, ಈ ಥರ ಎಲ್ಲ ಸಿಚುವೇಶನ್ಸ್ ಇದೆ. ಅದೆಲ್ಲನೂ ಒಂದು ಚಾಲೆಂಜ್ ಒಂದು ಕಡೆ. ಇನ್ನೊಂದು ಕಡೆ ನನಗನ್ಸೋದು ಕಾಸ್ಟ್ ಆಫ್ ಲಿವಿಂಗ್, ದುಡ್ಡು. ಇವಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಒಂದು ಗಂಡ ಹೆಂಡತಿ 2 ಮಕ್ಕಳು 4 ಜನ ಸಿನಿಮಾ ನೋಡೋಕ್ಕೆ ಬರಬೇಕು ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ಅಂದರೆ ಒಂದು 2,000 ರೂಪಾಯಿ ಬೇಕು ಅಲ್ವಾ. ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸ್ ಈ ನಡುವೆ ಕಡಿಮೆ ಆಗ್ತಿದೆ. ಹಾಗಾಗಿ ಎಲ್ಲಿ ಅವರು ಯಾವ ಸಿನಿಮಾ ಓಕೆ ಇದು ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಮಾತು ಕೇಳಿ ಬಂದಾಗ ಬರ್ತಾರೆ ಅನ್ನೋದು. ಇವಾಗ ಕಾಂತಾರ ಆಗಿರ್ಬೋದು, ಎಲ್ಲವೂ ಪ್ರೂವ್ ಆಗಿದೆ. ವರ್ಡ್ ಆಫ್ ಮೌತು ಒಳ್ಳೆ ಸಿನಿಮಾ ಅಂತಂದರೆ ಜನ ಬರ್ತಾರೆ ಅನ್ನೋದು. ಯಾಕಂದರೆ ಒಂದು ನಾವು ಖಂಡಿತ ನಾವು ಅದನ್ನು ಏನಂತಾರೆ ಬದಿಗೆ ತಳ್ಳೋಕ್ಕಾಗಲ್ಲ ಯಶೋಧ. ಆ ವಿಷಯ ಏನು ಅಂದರೆ, ಸಿನಿಮಾ ನಿಮಗೆ ಒಂದು ಚಿತ್ರಮಂದಿರದಲ್ಲಿ ನಿಮಗೆ ಆಗೋವಂಥ ಅನುಭವ ನೀವು ಎಂಥ ಮನೆಯಲ್ಲಿ ಹೋಮ್ ಥಿಯೇಟ್ರ್ ಮಾಡ್ಕೊಂಡಿದ್ರು ಅದು ನಿಮಗೆ ಸಿಗಲ್ಲ. ಫೋನಲ್ಲಿ ಇದರಲ್ಲಂತೂ ಬಿಟ್ಟಾಕಿ, ಲ್ಯಾಪ್ಟಾಪಲ್ಲಿ ಅದು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಎಂಥ ಅದ್ಭುತವಾದ ಸ್ಕ್ರೀನ್ ಮನೇಲಿ ಹಾಕ್ಕೊಂಡು ನೀವೇನು ಸೌಂಡ್ ಎಫೆಕ್ಟು ಸ್ಪೀಕರ್ಸು ಅದು ಇದು ಹಾಕ್ಕೊಂಡಿದ್ರು ಅಲ್ಲಿ ಜನರ ಮಧ್ಯೆ ಕೂತ್ಕೊಂಡು ಆ ಪಾಪ್ಕಾರ್ನ್ ತಿಂತ ನಾವು ಸಿನಿಮಾ ನೋಡೋ ಎಕ್ಸ್ಪೀರಿಯೆನ್ಸ್ ನಮಗೆ ಬೇರೆ ಯಾವತ್ತೂ ಸಿಗಲ್ಲ. ಆ್ಯಂಡ್ ಹಗ್ಗ ಸಿನಿಮಾ, ನೀವು ಇವತ್ತು ಹಗ್ಗ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹಗ್ಗ ಅನ್ನೋ ಅಂಥ ಒಂದು ಸಿನಿಮಾ, ಆ ರೀತಿ ಒಂದು ಜಾನ್ರೇ ಇದು. ನೀವು ಥಿಯೇಟ್ರಲ್ಲೇ ನೋಡ್ಬೇಕು ಅದನ್ನು, ಆವಾಗಲೇ ನಿಮ್ಗೆ ಆ ಮಜಾ ಸಿಗೋದು, ಆ ಎಂಜಾಯ್ ಮಾಡೋದು, ಸೀಟ್ ತುದಿನಲ್ಲಿ ಕೂತ್ಕೊಂಡು ಅಯ್ಯೋ ನೆಕ್ಸ್ಟ್ ಏನಾಗತ್ತಪ್ಪ ಅನ್ನೋದು. ಸೊ ಆ ಥಿಯೇಟ್ರ್ ಮ್ಯಾಜಿಕ್ ನೀವು ಅದನ್ನು ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೀವು ಹೇಳ್ತಿರೋದು ನಿಜ. ಯಾಕೆ ಕಡಿಮೆ ಆಗಿದ್ದಾರೆ, ಯಾಕೆ ಜನ ಬರ್ತಿಲ್ಲ, ಮಲ್ಟಿಪಲ್ ರೀಸನ್ಸ್. ಒಂದು ಸ್ವಲ್ಪ ದಿನ ಆದಮೇಲೆ ಇಷ್ಟು ಖರ್ಚು ಮಾಡೋದಕ್ಕಿಂತ ಒಂದು ಸ್ವಲ್ಪ ದಿನ ಆದಮೇಲೆ ಮನೇಲಿ ಫ್ರೀಯಾಗಿ ನೋಡೋಣ ಅನ್ನೋ ಒಂದು ಇದಿರ್ಬೋದು. ಆದರೆ ಕನ್ನಡ ಭಾಷೆಗೆ ಬಹಳ ಒಂದು ಏನಂತಾರೆ ಪ್ರಮುಖವಾದ ಭಾಗ ಕನ್ನಡ ಚಿತ್ರರಂಗ. ನಾವು ಕನ್ನಡ ಸಿನಿಮಾಗಳು ಮಾಡೋದು, ಅದನ್ನು ಕನ್ನಡಿಗರು ಬಂದು ಸಿನಿಮಾಗಳು ನೋಡಲಿಲ್ಲ ಅಂತಂದರೆ, ನೀವು ಇವಾಗ ಬೇರೆ ಭಾಷೆಗಳಲ್ಲಿ ನೋಡಿ, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಏನು ನೋಡ್ತಾರೆ, ಅಲ್ಲೂ ಸಿನಿಮಾಗಳು ಫ್ಲಾಪ್ ಆಗತ್ತೆ. ಬಟ್ ಶುಕ್ರವಾರ ಶನಿವಾರ ನೋಡ್ತಾರೆ ಸಿನಿಮಾನ. ನೋಡಿ ಇದು ಚೆನ್ನಾಗಿಲ್ಲಪ್ಪ ಈ ಸಿನಿಮಾ, ಕತೆ ಇಲ್ಲ, ಏನು ಮಾಡಿದ್ದಾರೆ ಅವರು, ಅಯ್ಯೋ ನಮ್ಮ ಹೀರೋನ್ ಸರಿಯಾಗಿ ತೋರಿಸಿಲ್ಲ, ಈ ರೀತಿ ಅಭಿಪ್ರಾಯ ಆಗಿ ಫ್ಲಾಪ್ ಆಗುತ್ತೆ ಹೊರತು ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಆ ಕಡೆ ಎಲ್ಲ ಕಡಿಮೆ. ಮಲಯಾಳಂ ಸಿನಿಮಾಗಳು ಎಷ್ಟು ಜನ ನನಗೆ ಗೊತ್ತಿದ್ದಾರೆ, ಎಷ್ಟೊಂದು ಜನ ನನ್ನ ಫ್ರೆಂಡ್ಸು. ಅವರು ಇವಾಗ ನಾವು ಬೆಂಗಳೂರಲ್ಲಿ ಎಲ್ಲ ಭಾಷೆ ಫ್ರೆಂಡ್ಸ್ ಇರ್ತಾರೆ. ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ನನ್ನ ವೆರಿ ಗುಡ್ ಫ್ರೆಂಡ್ ಕಾಲೇಜಲ್ಲಿದ್ದಾಳೆ, ಅವಳು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು. ಅವಳ ತಂದೆ ತಾಯಿ ಮಲಯಾಳಂ, ಮನೇಲಿ ಅವ್ರು ಮಲಯಾಳಮೇ ಮಾತಾಡೋದು, ಮಲಯಾಳೀಸು. ಸೆಟ್ಲ್ ಆಗಿರೋದು ಬೆಂಗಳೂರಲ್ಲಿ. ಅವಳು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ಆದ್ರೂ ಬೆಂಗಳೂರಲ್ಲೂ ಯಾವ್ದಾದ್ರು ಒಳ್ಳೆ ಮಲಯಾಳಂ ಸಿನಿಮಾ ರಿಲೀಸ್ ಆದರೆ ಅವ್ರು ಹೋಗಿ ನೋಡ್ತಾರೆ, ಥಿಯೇಟ್ರಲ್ಲಿ ಹೋಗಿ ನೋಡ್ತಾರೆ. ಅದು ಅವರ ಸಿನಿಮಾ ಮೇಲೆ, ಭಾಷೆ ಮೇಲಿರೋ ಅಭಿಮಾನ. ಅದು ಒಂದು ಸ್ವಲ್ಪ ಅದು ಸಿಚುವೇಶನ್ ಚೇಂಜ್ ಆಗಬೇಕು. ಆವಾಗ ನೀವು ಹೇಳ್ದಂಗೆ ಕಂಟೆಂಟ್ ಇಲ್ಲ ಅಂತಲ್ಲ, ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಸಿನಿಮಾಗಳು, ಟೆಕ್ನಿಕಲಿ ನಿಮಗೆ ಖುಷಿ ಕೊಡುವಂಥ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಸಿನಿಮಾಗಳು, ಜನರ ಸಪೋರ್ಟ್ ಇದ್ದು ಥಿಯೇಟ್ರಿಗೆ ಬಂದು ನೋಡಿದ್ರೆ ಅವಾಗ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋಕ್ಕೊಂದು ಅವಕಾಶ ಆಗತ್ತೆ ನಿರ್ಮಾಪಕರಿಗೆ ಅಂತ. ಈಗಿನ ಹಗ್ಗ ಕಡೆ ಬರೋದಾದರೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ, ತಾರಾ ಬಳಗದ ಬಗ್ಗೆ ಹೇಳೋದಾದರೆ, ಇದನ್ನು ಈ ಭಯಾನಕ ಎಕ್ಸ್ಪೀರಿಯನ್ಸ್ ಬಿಟ್ಟು ಬೇರೆ ಒಳ್ಳೆ ಮೆಮೊರಿಯನ್ನು ಶೇರ್ ಮಾಡೋದಾದರೆ ಹಗ್ಗದ ಬಗ್ಗೆ. ಆ್ಯಂಡ್ ಈ ಹಗ್ಗ ಸಿನಿಮಾ ನೀವು ಆಲ್ರೆಡಿ ಹೇಳಿದ್ರು ಥಿಯೇಟ್ರಲ್ಲೇ ನೋಡಬೇಕು, ಇದು ಥಿಯೇಟ್ರಲ್ಲೇ ನೋಡುವಂಥ ಸಿನಿಮಾ ಅಂತ ಹೇಳಿ, ನಿಮ್ಮ ಕಡೆಯಿಂದ ಇಲ್ಲ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಸಮಥಿಂಗ್ ಏನೋ ಸ್ಪೆಷಲ್ ಸಿಗುತ್ತೆ ಅಂತ ಹೇಳೋದಾದರೆ? ಸಿನಿಮಾ ಅನ್ನೋದು ಮನೋರಂಜನೆ ಅಲ್ವಾ. ಮನೋರಂಜನೆಗೋಸ್ಕರ ನೀವು ಯಾವುದೇ ಸಿನಿಮಾ ಇಷ್ಟಪಡ್ಬೋದು. ಇವಾಗ ನಾನು ಹೇಳ್ದಂಗಾಗಲೇ ಭಯ ಆಗೋವಂಥ ಸಿನಿಮಾಗಳು ನನಗಿಷ್ಟ ಇಲ್ಲ. ಅದೇ ರೊಮ್ಯಾಂಟಿಕ್ ಸಿನಿಮಾಗಳು, ಫ್ಯಾಮಿಲಿ ಡ್ರಾಮಾ ನನಗಿಷ್ಟ. ಅದೇ ರೀತಿ ನಿಮಗೇನೋ ಇಷ್ಟ ಇರುತ್ತೆ, ಕಾಮಿಡಿ, ಇದು ವಾಟ್ ಎವರ್. ಸೊ ಜನರಲಿ ಸಿನಿಮಾ ಅನ್ನೋದು ಮನೋರಂಜನೆಗೆ ನಾವು ಅದನ್ನು ಆಯ್ಕೆ ಮಾಡ್ಕೊಂಡು ಈ ಸಿನಿಮಾ ಇದು ನೋಡಬೇಕಪ್ಪ, ನಂಗೆ ಇಂಟ್ರೆಸ್ಟ್ ಇದೆ. ಆ ರೀತಿ ಹಗ್ಗ ಇವಾಗ ಕ್ರಿಯೇಟ್ ಮಾಡಿರೋ ಒಂದು
ಕುತೂಹಲ ಎಲ್ಲರಿಗೂ, ಏನಿದು ಕತೆ, ಏನಿರ್ಬೋದು ಹಾಗೆ ಹೀಗೆ ಅಂತ. ಸೊ ಆ ಜಾನ್ರೆ ಇಷ್ಟಪಡೋರು ಒಂದಷ್ಟು ಜನ ಇರ್ತಾರೆ. ಅವ್ರು ಥಿಯೇಟ್ರಿಗೆ ಬಂದು ಅದನ್ನು ಎಂಜಾಯ್ ಮಾಡಬೇಕು, ಇಲ್ಲಾಂದರೆ ಅದು ಬೇರೆ ಕಡೆ ನಿಮ್ಗೆ ಆ ಎಂಜಾಯ್ಮೆಂಟ್ ಸಿಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಗ್ಗ ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಷಯ ಅಂದರೆ, ಅವಿನಾಶ್ ಅಂತ ಒಬ್ಬ ಯಂಗ್ ನಿರ್ದೇಶಕ, ಇಂಜಿನಿಯರಿಂಗ್ ಮಾಡಿ ಯಾವುದೋ ಒಂದು IT ಕಂಪ್ನೀಲಿ ಕೆಲಸ ಮಾಡ್ತಿದ್ದವರು, ಇಲ್ಲಿ ನನ್ನ ಪ್ಯಾಷನ್ ಇದೆ, ಈ ಸಿನಿಮಾ ಮಾಡೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ನನ್ನ ಪ್ಯಾಷನ್ ಇದೆ ಅಂತ ಅದನ್ನು ಬಿಟ್ಟು ಬಂದು ಒಳ್ಳೆ ಹೋಮ್ವರ್ಕ್ ಮಾಡಿ, ಒಂದು ಒಳ್ಳೆ ಕಥೆ ಮಾಡಿ, ಒಂದು ಒಳ್ಳೆ ಸಿನಿಮಾ ನಾನು ಕೊಡಬೇಕು, ಇಂಡಸ್ಟ್ರೀಲಿ ನನ್ನದೊಂದು ಹೆಸರು ಆಗಬೇಕು ಅಂತ ಅವರು ಉದ್ದೇಶ ಇಟ್ಕೊಂಡು ಬಂದಿದ್ದಾರಲ್ಲ, ಅದು ಬಹಳ ಖುಷಿ ಕೊಡುವಂಥ ವಿಷಯ. ಆ್ಯಂಡ್ ರಾಜ್ ಭಾರದ್ವಾಜ್ ಅವರು ನಮ್ಮ ನಿರ್ಮಾಪಕರು, ಅವ್ರಿಗೂ ಸಿನಿಮಾಗೂ ಕನೆಕ್ಷನೇ ಇಲ್ಲ. ಅಂದರೆ ಅವ್ರು ಬೇರೆ ಪ್ರಾಜೆಕ್ಟ್ಸ್ಗೆ ಎಲ್ಲ ಫಂಡಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಬಟ್ ಪೂರ್ಣ ಪ್ರಮಾಣದ ಒಂದು ಸಿನಿಮಾ ಅವ್ರು ಪ್ರೊಡ್ಯೂಸ್ ಮಾಡ್ತಿರೋದು ಹಗ್ಗಾನೇ. ಶಾರ್ಟ್ ಫಿಲ್ಮ್ಸು ಅದೆಲ್ಲ ಮಾಡಿದ್ದಾರೆ, ಫೈನಾನ್ಸ್ ಮಾಡಿದ್ದಾರೆ. ಅವ್ರದ್ದು ಟೋಟ್ಲಿ ಡಿಫ್ರೆಂಟ್ ಫೀಲ್ಡ್, ಸಿನಿಮಾ ಫೀಲ್ಡೇ ಅಲ್ಲ, ಅವ್ರದ್ದು ಬೇರೆ ಏನೋ ಬಿಸ್ನೆಸ್ ಇದೆ. ಸೊ ಆ ಥರ ಇದ್ದಾಗ ಅವರು ಬಂದು ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಗುರ್ತಿಸ್ಕೋಬೇಕು ನಮ್ಮ ಇಂಡಸ್ಟ್ರಿನಲ್ಲಿ ಅಂತ. ಸೊ ಅದು ಬಹಳ ಖುಷಿ ಕೊಡುವಂಥ ವಿಷಯ. ಅಂಥ ಸಿನಿಮಾಗಳನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿರೋವಂಥ ಸಿನಿಮಾಗಳನ್ನ ನಮ್ಮ ಕನ್ನಡಿಗರು ಗೆಲ್ಲಿಸಿದ್ರೆ ಅವರು ನಿರ್ದೇಶಕರಿಗಾಗಲಿ ನಿರ್ಮಾಪಕರಿಗಾಗಲಿ ಇನ್ನೊಂದು ಸಿನಿಮಾ ಮಾಡೋ ಧೈರ್ಯ, ಇನ್ನೊಂದು ಸಿನಿಮಾ ಮಾಡೋ ಒಂದು ಏನು ಉತ್ಸಾಹ ಅವರಲ್ಲಿ ತುಂಬುತ್ತೆ. ಸೊ ಮನೆಯಲ್ಲಿ ಸರ್ ಈಗ ಸಿನಿಮಾಗಳಂತ ಬಂದಾಗ, ಕತೆಗಳಂತ ಬಂದಾಗ ಅವ್ರು ನಿಮ್ಮ ಜೊತೆ ಕೂತ್ಕೊಂಡು ಕೇಳ್ತಾರ, ಯಾವ ಥರ ಸಪೋರ್ಟ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಅಂತ ಹೇಳಿ? ಅವರು ನಟರು ಕೂಡ ಹೌದು, ಆದರೂ ನಿಮ್ಗೊಂದು ಸಪೋರ್ಟ್, ಹಿಂಗೆ ಮಾಡು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಯಾವೆಲ್ಲ ರೀತಿಯಲ್ಲಿ ಟಿಪ್ಸ್ ಕೊಡ್ತಾರೆ ಅಂತ ಹೇಳಿ? ಖಂಡಿತ ಡಿಸ್ಕಸ್ ಮಾಡೋದಿದ್ದೇ ಇದೆ ಯಶೋದ. ನಾವು ಗಂಡ ಹೆಂಡತಿ ಅನ್ನೋದಕ್ಕೆ ಮುಂಚೆ ಫ್ರೆಂಡ್ಸ್ ಆ್ಯಂಡ್ ಒಂದೇ ಪ್ರೊಫೆಷನಲ್ ಇರೋವಂಥ ಇಬ್ಬರು ವ್ಯಕ್ತಿಗಳು. ಸೊ ಹಾಗಾಗಿ ಅವ್ರ ಕಥೆಗಳನ್ನ ನಾನು ಕೇಳೋದು, ನನ್ನ ಕಥೆಗಳನ್ನ ಅವ್ರು ಕೇಳೋದು. ಸುಮಾರು ಸರಿ ರೀಡಿಂಗ್ ಆಗೋವಾಗ ಅಥವಾ ನಮಗೆ ನರೇಷನ್ ಆಗೋವಾಗಲೇ ಜೊತೇಲಿ ಕೂತ್ಕೊಂಡೇ ಕೇಳ್ತೀವಿ. ಇಲ್ಲ ಏನೋ ಬ್ಯುಸಿ ಇದ್ವಿ ಅಂದರೆ ಅವ್ರಿಗೆ ನಾನು ಆಮೇಲೆ ಹೇಳ್ತೀನಿ, ಇಲ್ಲ ಅವ್ರು ನನಗೆ ಆಮೇಲೆ ಹೇಳ್ತಾರೆ. ಆ ಡಿಸ್ಕಷನ್ ಅಂತೂ ಆಗೇ ಆಗುತ್ತೆ. ಡಿಸ್ಕಸ್ ಮಾಡದೆ ಏನು ನಾನು ಡಿಸಿಷನ್ಸ್ ತೊಗೊಳ್ಳೋದೇ ಇಲ್ಲ. ಆ್ಯಂಡ್ ಅಮ್ಮನ ಹತ್ರನೂ ಡಿಸ್ಕಸ್ ಮಾಡ್ತೀನಿ, ಯಾಕಂದರೆ ಅಮ್ಮನ ಎಕ್ಸ್ಪೀರಿಯನ್ಸ್ ಮುಂಚೆ ಎಲ್ಲ ಅಮ್ಮನೇ ಕಥೆ ಕೇಳಿ ಇದು ಮಾಡ್ತಾಯಿದ್ರು. ಸೊ ಅಮ್ಮನ ಹತ್ರನೂ ಡಿಸ್ಕಸ್ ಮಾಡ್ತೀನಿ, ಈ ರೀತಿ ಇದೆ. ನಮ್ಮ ಅತ್ತೆಗೆ ಏನಂದರೆ ತುಂಬ ಇಷ್ಟ, ಅವ್ರಿಗೆ ನಾನಾಗಲಿ ರಘು ಅವರಾಗಲಿ ಯಾವ್ದು ಮಾಡಿದ್ರು ಹೇ ತುಂಬ ಚೆನ್ನಾಗಿದೆ ಅಂತ ಆ ಥರ ರಿಯಾಕ್ಷನ್ ಅವ್ರದ್ದು. ಸೊ ಅವ್ರಿಗಷ್ಟು ಜಡ್ಜ್ಮೆಂಟ್ ಕಥೆ ಬಗ್ಗೆ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಸಿಗಲ್ಲ. ಬಟ್ ಟ್ರೇಲರು ಇದು ಎಲ್ಲ ಅವ್ರಿಗೆ ತೋರಿಸ್ತೀವಿ, ಫಸ್ಟೇನೆ ತೋರಿಸಿ ಹೆಂಗೆ ಅನಿಸ್ತಾ ಇದೆ. ಯಾಕಂದರೆ ಅವರೊಂದು ಆಡಿಯನ್ಸ್ ಅವರು ಅಲ್ವಾ, ಅವ್ರು ಥಿಯೇಟ್ರಿಗೆ ಹೋಗಿ ತುಂಬ ಎಂಜಾಯ್ ಮಾಡ್ತಾರೆ ಸಿನಿಮಾನ. ಮತ್ತು ಎಲ್ಲ ಭಾಷೆಗಳು ಎಲ್ಲನೂ ಥಿಯೇಟ್ರಿಗೆ ಹೋಗಿ ಒಂದೊಂದ್ಸರಿ ಒಬ್ಬರೊಬ್ಬರೇ ಹೋಗ್ಬಿಡ್ತಾರೆ. ಯಾಕೆ ಟೈಮ್ ಮ್ಯಾಚ್ ಆಗಿಲ್ಲ ಅಂದರೆ ಸರಿ ನಾನು ಹೋಗ್ಬಿಡ್ತೀನಿ, ಟಿಕೆಟ್ ಮಾಡಿಸ್ಬಿಡು ಅಂದ್ಬಿಟ್ಟು ಒಬ್ಬರೇ ಹೋಗ್ಬಿಡ್ತಾರೆ ಮಾಲ್ಗೆ. ಸೊ ಆ ಥರ ಅವ್ರ ಒಪಿನಿಯನ್ಸು ತೊಗೋತೀವಿ. ಸೊ ನಾನು ಸಿನಿಮಾ ವಿಷಯದಲ್ಲಿ ಡಿಸೈಡ್ ಮಾಡುವಾಗ ಅಮ್ಮನ ಒಪಿನಿಯನ್ನು, ರಘು ಅವರು ಡೀಪ್ ಡಿಸ್ಕಷನ್ ಆಗಿ ಇದು ಹಿಂಗೆ ಓಕೆನಾ, ಮಾಡ್ಬೋದಾ ಇಲ್ವಾ ಎಲ್ಲನೂ. ಆ್ಯಂಡ್ ರಘು ಅವರು ಹಿ ಈಸ್ ವೆರಿ ಇನ್ವಾಲ್ವ್ಡ್ ಸಿನಿಮಾನಲ್ಲಿ. ನಾನಿವಾಗ ಕಥೆ ಕೇಳ್ತೀನಿ, ಪಾತ್ರ ಇವಾಗ ಇಷ್ಟು ವರ್ಷ ಆಯಿತು, ಇಷ್ಟು ಸಿನಿಮಾಗಳಾಯಿತು, ಒಂದೊಂದ್ಸರಿ ಯು ಡೋಂಟ್ ಗೆಟ್ ಡೀಪ್ಲಿ ಇನ್ವಾಲ್ವ್ಡ್. ಮಾಡೋ ಕೆಲಸನ ಮನಸಾರೆ 100% ಹಾಕಿ ಕೆಲಸ ಮಾಡ್ತೀವಿ. ಬಟ್ ನಮ್ಮ ಬಿಟ್ಟು ಎಷ್ಟಿದೆ ಅಷ್ಟು ಮಾತ್ರ ಒಂದೊಂದ್ಸರಿ ನಾವು ಇನ್ವಾಲ್ವ್ ಆಗಿರ್ತೀವಿ, ಬೇರೆ ನಮಗೆ ಗೊತ್ತಿರಲ್ಲ. ರಘು ಅವ್ರು ಹಾಗಲ್ಲ, ಅವರು ಟೆಕ್ನಿಕಲಾಗಿ ಇನ್ವಾಲ್ವ್ ಆಗ್ತಾರೆ. ಏನು ಕ್ಯಾಮ್ರಾ, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರು, ಟೆಕ್ನಿಕಲಿ ಹಿ ಹ್ಯಾಸ್ ಅ ಲಾಟ್ ಆಫ್ ನಾಲೆಡ್ಜ್. ಡೈರೆಕ್ಷನ್ ಸೈಡಲ್ಲಿ ತುಂಬ ಒಲವಿದೆ ಅವ್ರಿಗೆ. ಸೊ ಆ ರೀತಿ ತುಂಬ ಬೇರೆ ಪಾಯಿಂಟ್ಸ್ ಕೊಡ್ತಾರೆ. ಸೊ ಏನಾಗುತ್ತೆ, ರಾಜ್ ಆಗಲಿ ಅವಿನಾಶ್ ಆಗಲಿ ಫಸ್ಟ್ ಬಂದು ಟ್ರೈಲರ್ ಅವ್ರಿಗೆ ತೋರಿಸಿದ್ದು, ಸರ್ ಯು ಪ್ಲೀಸ್ ವಾಚ್ ಸರ್, ನೀವು ನೋಡಿ ನಮಗೆ ನಿಮ್ಮ ಫೀಡ್ಬ್ಯಾಕ್ ಕೊಡ್ರಿ ಅಂತ. ಸೊ ಆ ರೀತಿ ಡೆಫಿನೆಟ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು, ಇನ್ಪುಟ್ಸ್ ಕೊಡೋದು ಇದ್ದೇ ಇದೆ. ಅದ್ರ ಜೊತೆ ಗಂಡ ಹೆಂಡತಿ ಅಂತ ಬಂದಾಗ ಏನಾದ್ರು ಒಂದು ಸಣ್ಣ ಪುಟ್ಟದಲ್ಲಿ ಮನೇಲಿ ಕಿರಿಕ್ ಮಾಡೇ ಮಾಡ್ತೀವಿ ಯಾರೇ ಆಗಲಿ. ಸೊ ನೀವಿಬ್ರು ಜಾಸ್ತಿ ಕಿತ್ತಾಡುವಂಥ ವಿಚಾರ ಏನು? ಯಾವ ವಿಚಾರಕ್ಕೆ ನಿಮ್ಮಿಬ್ಬರ ನಡುವೆ ಮನಸ್ತಾಪಗಳು ಉಂಟಾಗುತ್ತೆ ಅಂತ ಕಿತ್ತಾಡ್ತೀರಾ ಅಂತ ಹೇಳಿ? ಅವಳು ಮುಂದೆ ಜಗಳ ಆಡಲ್ಲ ಡೆಫಿನೆಟ್ಲಿ, ನಂದನ ಮುಂದೆ. ಬಟ್ ಕೆಲವೊಂದು ಸರಿ ನಂದನ ವಿಷಯದಲ್ಲಿ ಇಲ್ಲ ಹಿಂಗೆ ಮಾಡಬೇಡ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ. ಬಟ್ ಅದೇನಿದ್ರು ಅವಳು ಬೆನ್ನ ಹಿಂದೆನೇ ನಾವಿಬ್ಬರು ಡಿಸ್ಕಸ್ ಮಾಡಿ ಜಗಳ ಆಡಿದ್ರು ಅದನ್ನ ಜಗಳ ಆಡಿ ಸಾರ್ಟ್ ಔಟ್ ಮಾಡಿಕೊಂಡು ಆಮೇಲೆ ಅವಳು ಮುಂದೆ ಹೋಗೋದು. ಯಾಕಂದರೆ ನಾವಿಬ್ಬರು ಒಂದು ಟೀಮ್ ಅಂತ ಅವಳಿಗೆ ಅರ್ಥ ಆಗಬೇಕು ಅಂತ. ಇಲ್ಲಾಂದರೆ ಮಕ್ಕಳು ಚೆನ್ನಾಗೇ ಡಿವೈಡ್ ಮಾಡಿಬಿಡ್ತಾರೆ ಅಪ್ಪ ಅಮ್ಮನ. ಸೊ ಆ ವಿಷಯಕ್ಕೆ ಕೆಲವೊಂದು ನಾನು ಸ್ವಲ್ಪ ಸ್ಟ್ರೆಸ್ ಆಗ್ತೀನಿ ಎಲ್ಲ ವಿಷಯಗಳಿಗೂ.
ಬೇಗ ಟೆನ್ಷನ್ ಆಗಿಬಿಡತ್ತೆ ನನಗೆ. ಆ ವಿಷಯಕ್ಕೆ ಸ್ವಲ್ಪ ಹಿಲ್ ಬಿ ಲೈಕ್ ಕೋಪ ಮಾಡ್ಕೋತಾರೆ, ಯಾಕೆ ಸ್ಟ್ರೆಸ್ ಆಗ್ತೀಯಾ, ಕಾಮ್ ಡೌನ್ ಅಂತ. ಆಮೇಲೆ ಟೈಮ್ ವಿಷಯಕ್ಕೆ ಒಂದೊಂದ್ಸರಿ ಕೆಲಸದ ವಿಷಯದಲ್ಲಿ ಆಫ್ಕೋರ್ಸ್ ಹಿ ಈಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಡಿಸಿಪ್ಲಿನ್. ಬೇರೆ ವಿಷಯದಲ್ಲಿ ಇವಾಗೆಲ್ಲೋ ಒಂದು ಸಿನಿಮಾಗೆ ಹೋಗ್ತಾ ಇದೀವೋ ಅಥವಾ ಎಲ್ಲೋ ಊಟಕ್ಕೆ ಹೋಗ್ತಾ ಇದೀವೋ ಅಂತ, ಅಥವಾ ಬೇರೆ ಯಾರ್ದೋ ಮನೆಗೆ ಪೂಜೆನೋ ಅದೋ ಇದು, ಅವಾಗೆಲ್ಲ ಆರಾಮಾಗಿ ರೆಡಿ ಆಗ್ತಾರೆ. ನಾನು ಸ್ವಲ್ಪ ಟೈಮು, ಅಯ್ಯೋ 10 ಗಂಟೆ ಆಯಿತು ನಾನು ಕುಣಿದಾಡ್ತಾ ಇರ್ತೀನಿ. ಸೊ ಆ ವಿಷಯಕ್ಕೆ ಆಫ್ಕೋರ್ಸ್ ಡಿಫ್ರೆನ್ಸಸ್, ಗಂಡ ಹೆಂಡತಿ ಅಂದಮೇಲೆ ಡಿಫ್ರೆನ್ಸಸ್ ಇದ್ದೇ ಇರುತ್ತಲ್ವಾ. ಸೊ ಇರುತ್ತೆ, ಬಟ್ ಆಲ್ಸೋ ನಮ್ಮ ರಿಲೇಷನ್ಶಿಪ್ ತುಂಬ ವ್ಯಾಲ್ಯೂ ಮಾಡ್ತೀವಿ ಇಬ್ಬರು. ಸೊ ಹಾಗಾಗಿ ರೆಸ್ಪೆಕ್ಟ್ ಇದೆ. ಇಂಡಿವಿಜುವಲ್ಸ್ ಆಗಿ ಅವರು ಅನುವಾಗಿ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ, ನಾನು ರಘುವಾಗಿ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಅದು ಬಿಟ್ಟು ನೆಕ್ಸ್ಟ್ ಗಂಡ ಹೆಂಡತಿ, ಅಪ್ಪ ಅಮ್ಮ, ಅಥವಾ ಒಬ್ರಿಗೆ ಅಳಿಯ ಒಬ್ರಿಗೆ ಸೊಸೆ ಅನ್ನೋದೆಲ್ಲ ಆಮೇಲೆ. ಸೊ ಫಸ್ಟ್ ನಾವು ಇಂಡಿವಿಜುವಲ್ಸ್ ಆಗಿ ವಿ ರೆಸ್ಪೆಕ್ಟ್ ಈಚ್ ಅದರ್. ಆ ಫ್ರೆಂಡ್ಶಿಪ್ ಇದೆ. ಸೊ ಹಾಗಾಗಿ ಯಾವ ವಿಷಯ ಬೇಕಾದ್ರೂ ವಿ ಟಾಕ್, ಮುಚ್ಚು ಮರೆ ಯಾವುದೂ ಇಲ್ಲ. ಟ್ರಸ್ಟ್ 100% ಟ್ರಸ್ಟ್ ರಿಲೇಷನ್ಶಿಪ್ಪಲ್ಲಿ ಇರಲೇಬೇಕು, ಟಚ್ ವುಡ್. ಸೊ ಅದಿದೆ. ಸೊ ಹಾಗಾಗಿ ಓಕೆ, ಮನೆ ಅಂತ ಬಂದಾಗ ಮನೇಲಿ ಹೆಣ್ಮಕ್ಳಿದ್ರೇ ಅದೊಂಥರ ಚಂದ ಅಂತ ಹೇಳ್ತಾರೆ. ಹೆಣ್ಮಕ್ಳು ಮನೇಲಿ ಓಡಾಡ್ತಿದ್ರೇ ಅದೇನೋ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ. ಮನೆಯಲ್ಲಿ ಮಗಳು ಓಡಾಡುವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ, ನಮ್ಮ ಮನೇಲಿ ಮಹಾಲಕ್ಷ್ಮಿ ನೋಡೋದೇ ಖುಷಿ, ನೀವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಇಬ್ಬರು ಅಂತ ಹೇಳಿ. ಖಂಡಿತ ವಿ ಎಂಜಾಯ್ ಅ ಲಾಟ್. ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವಳ ಜೊತೆ, ಆಟ ಆಡೋದಾಗಲಿ ಇದಾಗಲಿ. ರಘು ಅವರು ನಾನು ಆದಷ್ಟು ಒಟ್ಟಿಗೆ ಕೆಲಸ ಮಾಡಲ್ಲ. ಅವ್ರು ಫ್ರೀ ಇದ್ದಾಗ ನಾನು ಕೆಲಸ ಇರುತ್ತೆ, ನಾನು ಕೆಲಸ ಒಪ್ಕೊಂಡಾಗ ಹೀ ಟ್ರೈಸ್ ಟು ಬಿ ಎಟ್ ಹೋಮ್, ಅಟ್ಲೀಸ್ಟ್ ಬೆಂಗಳೂರಲ್ಲಿದ್ದು ಇರೋ ಥರ. ಸೊ ಆದಷ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಬ್ಬರಲ್ಲಿ ಯಾರೊಬ್ಬರು ಯಾವಾಗಲೂ ಇರ್ತೀವಿ. ಸೊ ಆ ರೀತಿ ಖುಷಿ ಆಗುತ್ತೆ. ಒಂದೊಂದ್ಸರಿ ಕೋಪ ಬಂದು ಏನೋ ರೇಗಿ ನಾನು ಇದು ಮಾಡಿದಾಗ ರಘು ಅವ್ರು ಅಷ್ಟು ಹಿ ಈಸ್ ವೆರಿ ಕಾಮ್, ಅವಳನ್ನ ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ. ನಾನು ಸ್ವಲ್ಪ ಡಿಸಿಪ್ಲಿನರಿಯನ್ ನಾನು. ಸೊ ಹಾಗಾಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂದಾಗ ಸ್ವಲ್ಪ ನಾನು ಕೋಪ ಮಾಡ್ಕೊಂಡಾಗ ನಮ್ಮಮ್ಮ ಮನೆ ಮಹಾಲಕ್ಷ್ಮಿ ಅವಳು ಏನಿದು ಅಂತ. ಸೊ ಆಫ್ಕೋರ್ಸ್ ಖುಷಿ ಆಗೇ ಆಗುತ್ತೆ. ಇಬ್ರಿಗೂ ಹೆಣ್ಮಗು ಬೇಕಿತ್ತು ಅಂತ ಆಸೆ ಇತ್ತು ಯಶೋದ, ಹಾಗೇ ಆಯಿತು. ದೇವರು ಕೃಪೆ, ನಮಗೆ ಹೆಣ್ಮಗಳೇ ಆದಳು. ಸೊ ನಂದನ ಬೆಳೆದು ಒಂದೊಂದ್ಸರಿ ಇಬ್ಬರು ನಗ್ತಾ ಇರ್ತೀವಿ ನೋಡಿ, ಅವಳು ಪ್ರಶ್ನೆಗಳು ಕೇಳೋದು, ಅವಳ ಮಾತು ತುಂಬ ಜಾಸ್ತಿ. ಅವ್ರನ್ನಂತೂ ರಘು ಅವ್ರನ್ನಂತೂ ಒಂಥರ ಫ್ರೆಂಡ್ ಥರನೇ, ಕಮ್ಮಿ ಹಂಗೆ ಹಿಂಗೆ ಬಾಬಾ ಅಂತ ಕರಿತಾಳೆ. ಸೊ ಹಾಗಾಗಿ ಪ್ರಶ್ನೆಗಳು ನಾನ್ ಸ್ಟಾಪ್ ಹೋಗ್ತಾನೆ ಇರತ್ತೆ. ರಾತ್ರಿನೂ ಅಷ್ಟೇ, ನಾನು ಮಲಗ್ಸಕ್ಕೆ ಹೋದಾಗ ಒಂದು ಕಥೆ ಓದಿ ಒಂದು ಬುಕ್ ಓದಿದ್ಮೇಲೆ ಅವಳು ಮಲಗೋದು. ಅದಾದಮೇಲೆ ಮಲ್ಕೊಬಿಟ್ಟ ಅಂದರೆ ಅಲ್ಲಿ ಇನ್ನೊಂದು 10-15 ನಿಮಿಷ ಅಮ್ಮ ಇದು ಅದು ಅಂತ ಕೇಳ್ತಾನೆ ಇರ್ತಾಳೆ ಪ್ರಶ್ನೆಗಳು. ಫೈನಲಿ ನಾನು ಸಾಕಾಯಿತು, ನಂಗೆ ನಿದ್ದೆ ಬರ್ತಾಯಿದೆ, ನೀನು ಮಲ್ಕೋಬೇಕು ಅಂತೆಲ್ಲ ಅಂದಮೇಲೆ ಮಲ್ಕೋತಾಳೆ. ಸೊ ಖುಷಿ ಆಗುತ್ತೆ. ಒಂದೊಂದ್ಸರಿ ಆಶ್ಚರ್ಯನೂ ಆಗುತ್ತೆ, ಇಷ್ಟು ಬೇಗ. ಇನ್ನು ಆಗಸ್ಟ್ 15ಕ್ಕೆ ಅವಳು ಹುಟ್ಟುತ್ತಬ್ಬ. ಸೊ ಆಗಸ್ಟ್ 15 ಬಂದರೆ ಅವಳಿಗೆ 6 ವರ್ಷ ತುಂಬುತ್ತೆ. ಸೊ ನಿನ್ನೆ ರಘು ಅಂತ ಇದ್ರು, ನಾವಿಬ್ಬರು ಅಲ್ಲೇನೋ ಮಾತಾಡ್ಕೊಂಡು ನಿಂತಿದ್ದಾಗ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ಲು. ನೋಡ್ರು ಇಷ್ಟು ಉದ್ದಾಗ್ಬಿಡ್ತಾಳಲ್ವಾ ಅಂತ. ಅವಳ ಮಗುದು ವೀಡಿಯೋಸು ಫೋನಲ್ಲೆಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ, ಇಷ್ಟು ಬೇಗ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ. ಡೆಫಿನೆಟ್ಲಿ ಖುಷಿ ಆಗುತ್ತೆ. ಹೆಣ್ಮಕ್ಳು ಮನೇಲಿದ್ದಾರೆ ಅಂತ ಹೇಳಿದ್ರೆ ಜವಾಬ್ದಾರಿ ಕೂಡ ಹೆಚ್ಚು ಅಂತ ಹೇಳ್ತಾರೆ ಮ್ಯಾಮ್. ನಾನು ಈ ಪ್ರಶ್ನೆ ಇವಾಗ ಇತ್ತೀಚೆಗೆ ಎಲ್ಲ ಕಡೆ ಕೇಳ್ತೀನಿ. ಒಬ್ಬ ಹೆಣ್ಮಕ್ಳಿಗೆ ಎಲ್ಲೋ ಕೂತ್ಕೊಂಡು ಬ್ಯಾಡ್ ಕಮೆಂಟ್ ಮಾಡುವಂಥದ್ದು, ಅಥವಾ ಪ್ರೈವೇಟ್ ಪ್ಲೇಸ್ ಫೋಟೋ ತೆಗೆ ಕಳಿಸುವಂಥದ್ದು, ರೂಮಿಗೆ ಬಾ ಅಂತ ಕರೆಯುವಂಥದ್ದು, ಅಥವಾ ಇನ್ನೊಂದು ನಾವೇನೋ ಫೋಟೋಸ್ ಹಾಕಿರ್ತೀವಿ ಅದಕ್ಕೆ ಬ್ಯಾಡ್ ಕಮೆಂಟ್ಗಳು ಮಾಡಿ ನಮ್ಗೆ ಹರ್ಟ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಜಾಸ್ತಿ ಆದ ಬಳಿಕ ಜಾಸ್ತಿನೇ ಆಗ್ತಿದೆ. ಅದೊಂದು ವಿಕೃತ ಮನಸ್ಥಿತಿ ಅದಕ್ಕೆ ಅಂತಲೇ ಹುಟ್ಕೊಂಡಂಗೆ ಇರುತ್ತೆ. ಸೊ ಅಂಥವರಿಗೆ ನೀವು ಒಬ್ಬ ಹೆಣ್ಣು ಮಗಳ ತಾಯಿಯಾಗಿ, ನೀವು ಒಬ್ಬರು ಹೆಣ್ಣುಮಗಳಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಒಂದು ಕೊಳಕು ಮನಸ್ಥಿತಿಗಳಿಗೆ ನಿಮ್ಮ ಕಡೆಯಿಂದ ಧಿಕ್ಕಾರ ಅಂತ ಹೇಳೋದಾದರೆ ಯಾವ ರೀತಿ ಹೇಳ್ತೀರಾ ಅಂತ ಹೇಳಿ? ಇವಾಗ ನಾವೇನಾದ್ರು ಹೇಳೋದ್ರಿಂದ ಅವ್ರು ಬದಲಾಗ್ತಾರಾ? ಖಂಡಿತ ಆಗಲ್ಲ ಯಶೋದ, ಖಂಡಿತ ಬದಲಾಗಲ್ಲ. ಸೊ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಗೊತ್ತಾ, ನಮಗೂ ಬೇಜಾರಾಗತ್ತೆ. ನಾವು ಇವಾಗ ಸೋಷಿಯಲ್ ಮೀಡಿಯಾನಲ್ಲಿ ನಾವಿರೋದು ನಮ್ಮನ್ನು ಇಷ್ಟಪಡೋರು, ನಮ್ಮ ಫ್ಯಾನ್ಸು, ಅವ್ರು ಕೇಳ್ತಾರೆ ಮೇಡಮ್ ಫೋಟೋ ಶೇರ್ ಮಾಡಿ, ಮಗಳು ಫೋಟೋ ಶೇರ್ ಮಾಡಿ, ಅಥವಾ ರಘು ಸರ್ದು ನಿಮ್ಮದು ಒಂದು ಫೋಟೋ ಹಾಕಿ, ಈ ಥರ. ಬಟ್ ಅದಕ್ಕೊಂದು ಎಲ್ಲೋ ಒಂದು 90-95% ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ರೆ ಅದೊಂದು 5% ಇದ್ದೇ ಇರುತ್ತೆ. ಸಮಾಜ ಅಂದಮೇಲೆ ಅದು ಇದ್ದೇ ಇರುತ್ತಲ್ವ, ಆ ನೆಗೆಟಿವ್ ಇದ್ದೇ ಇರುತ್ತೆ ಯಶೋದ. ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಆ ಕ್ಷಣಕ್ಕೆ ನಾವು ಮನುಷ್ಯರೇ ತಾನೆ, ನಮಗೂ ಬೇಜಾರಾಗೇ ಆಗುತ್ತೆ. ನೀ ಯಾಕಪ್ಪ, ನಾನು ಏನು ಅಂತಲೇ ಗೊತ್ತಿಲ್ಲ ಇವ್ರಿಗೆ, ಯಾಕೆ ಹಿಂಗೆ ಕಮೆಂಟ್ ಮಾಡ್ತೀರಾ, ಅಥವಾ ನಿಜಾಂಶ ಏನು ಅಂತ ಗೊತ್ತಿಲ್ಲ, ಯಾಕೆ ಹಿಂಗೆ ಕಮೆಂಟ್, ಪರ್ಸ್ನಲ್ ವಿಷಯಗಳು ಕಮೆಂಟ್ ಮಾಡಿದಾಗ ಬೇಜಾರಾಗೇ ಆಗುತ್ತೆ. ಒಂದೇ ಸೆಕೆಂಡ್ ಅಷ್ಟೇ. ಅದಾದಮೇಲೆ ಅದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಯಾಕೆ ಅಂತ ಹೇಳ್ತೀನಿ,
ಇವಾಗ ಪರ್ಸ್ನಲಾಗಿ ನೀವೊಂದು ಫೋಟೋ ಹಾಕಿದ್ರಿ, ಎಲ್ಲರೂ ಓ ಸೋ ನೈಸ್ ಯಶೋದ, ಸೋ ಪ್ರಿಟಿ, ಲವ್ ಯೋರ್ ಲಿಪ್ಸ್ಟಿಕ್, ಲವ್ ಯೋರ್ ಹೇರ್, ಲವ್ ದಿಸ್ ಲವ್ ದ್ಯಾಟ್, ಎಲ್ಲೋ ಒಂದು ಆಹಾ ಇವಳು ನೋಡು ಡ್ರೆಸ್ಸು, ಇವಳು ನೋಡಿದು, ಕನ್ನಡ ಉಪಯೋಗಿಸ್ಬಾರ್ದಾ, ನಿಮ್ಮ ಕನ್ನಡ ಬರಲ್ವಾ? ಐ ಮೀನ್ ನೀವು ನೋಡಬೇಕು ಕಮೆಂಟ್ ಮಾಡೋವಂಥ ವಿಷಯಗಳು ಕೆಲವೊಂದಂತೂ ತೀರಾ ಡಿರೋಗೇಟ್ರಿ ಆಗಿರುತ್ತೆ. ಅದು ಅವ್ರ ಮನಸ್ಥಿತಿಯಿಂದ ಬರ್ತಾ ಇರೋವಂಥ ಒಂದು ಕಮೆಂಟ್, ಅವ್ರ ಜೀವನದಲ್ಲಿರೋವಂಥ ನೆಗೆಟಿವಿಟಿ. ಅವ್ರಿಗೆ ನಿಮ್ಮ ಥರ ಲಿಪ್ಸ್ಟಿಕ್ ತೊಗೊಳಕ್ಕೆ ಕಾಸಿಲ್ಲದೆ ಇರ್ಬೋದು, ಅಥವಾ ನಿಮ್ಮ ಥರ ಕಾನ್ಫಿಡೆಂಟಾಗಿ ಫೋಟೋ ಪೋಸ್ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲದೆ ಇರ್ಬೋದು. ಅವರ ನೆಗೆಟಿವಿಟಿ ಇಲ್ಲ, ಅವ್ರ ಜೀವನದಲ್ಲಿ ಏನು ಹಿಂಸೆಗಳಿದೆಯೋ, ಏನು ನೋವುಗಳಿದೆಯೋ, ಅದು ಏನು ಮಾಡೋಕ್ಕಾಗಲ್ಲ ನೋಡಿ. ಅದನ್ನ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಯಾರು ಏನು ಗೊತ್ತಾಗಲ್ಲ. ಸೊ ಹಾಗಾಗಿ ಇಲ್ಲಿ ಹೊರಬರುತ್ತೆ ಅದು. ಸೊ ಅದನ್ನು ನಾವು ಮನ್ಸಿಗೆ ಹಚ್ಕೊ, ಅದನ್ನು ನಮ್ಮ ಬಗ್ಗೆ ಹೇಳ್ತಿದ್ದಾರೆ, ನಮ್ಮ ರಿಫ್ಲೆಕ್ಷನ್ ಅಂತ ನಾವು ಅಂದ್ಕೊಳ್ಳೇಬಾರ್ದು. ಅವ್ರು ಮಾಡ್ತಿರೋ ನೆಗೆಟಿವ್ ಕಮೆಂಟ್ ಅವ್ರ ಜೀವನದ ಒಂದು ರಿಫ್ಲೆಕ್ಷನ್, ಅವರ ಮನಸ್ಥಿತಿಯ ಒಂದು ರಿಫ್ಲೆಕ್ಷನ್ ಅಂತ ನಾವು ಯೋಚನೆ ಮಾಡಿ ಅಯ್ಯೋ ಪಾಪ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಯಾಕಂದರೆ ಯೋಚನೆ ಮಾಡಿ, ಇವಾಗ ಒಂದು ಅದ್ಭುತವಾದ ಪೋಸ್ಟ್ ಹಾಕಿದ್ರು 5 ಜನ ಅದರಲ್ಲಿ ನೆಗೆಟಿವ್ ಹುಡ್ಕೋರು ಇದ್ದೇ ಇರ್ತಾರೆ, ನಿಮಗೆ ಇದ್ದೇ ಇರ್ತಾರೆ. ಒಂದು ಬಸ್ರಿ ಹೆಂಗಸು ಪಾಪ, ಅವಳೇನೋ ಖುಷಿಲಿ ಒಂದು ಫೋಟೋ ಹಾಕೊಂಡ್ಲು ಅಂದರೆ ಅದ್ರ ಬಗ್ಗೆ ಒಂದು ಕಮೆಂಟು, ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಇದಿಲ್ಲ, ಈ ಥರ ಎಲ್ಲ ಯಾರು ಮಾಡ್ತಾರಾ? ಐ ಮೀನ್ ಸೋಷಿಯಲ್ ಮೀಡಿಯಾ ಹಾಗೆ ಬೆಳೆದಿದೆ ಇವತ್ತು. ಎಲ್ಲದಕ್ಕೂ ಫೋಟೋ ಶೂಟ್ಸ್ ಮಾಡ್ತಾರೆ, ಎಲ್ಲನೂ ಇದು ಮಾಡ್ತಾರೆ, ಶೇರ್ ಮಾಡ್ಕೋತಾರೆ. ಎಲ್ಲೋ ಟ್ರಿಪ್ ಹೋದಾಗ ಅದ್ರದ್ದು ಫೋಟೋಸ್ ಹಾಕೋತಾರೆ. ಐ ಮೀನ್ ಫೋಟೋಶೂಟ್ ಆಗುತ್ತೆ ಈಗ. ಐ ಮೀನ್ ಎಲ್ಲದಕ್ಕೂ ಆಗುತ್ತೆ. ಸೋಷಿಯಲ್ ಮೀಡಿಯಾ ಹಂಗೆ ಬೆಳೆದು ಬಿಟ್ಟಿದೆ, ವಿಚ್ ಇಸ್ ನಾಟ್ ಗುಡ್ ಆ್ಯಕ್ಚುಲಿ. ನನ್ನ ಕೇಳಿದ್ರೆ ಅದು ಒಳ್ಳೇದಲ್ಲ. ಯಾಕಂದರೆ 3 ಹೊತ್ತು ನಾವು ಆ ಫೋನಲ್ಲಿ ಅದರಲ್ಲೇ ಇದ್ದರೆ ನಿಜ ಜೀವನದಲ್ಲಿ ಇಲ್ಲಿ ಯಾರು ಅಳ್ತಿದ್ದಾರೆ, ಇಲ್ಲಿ ಯಾರು ನಗ್ತಿದ್ದಾರೆ, ಇಲ್ಲಿ ಯಾರು ಊಟ ಮಾಡಿದ್ರೆ ಹಶ್ವಾಯ್ತಾ, ನಮ್ಮ ಸುತ್ತಮುತ್ತ ಜನ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ವಲ್ಲ. ಸೊ ಇಟ್ಸ್ ನಾಟ್ ಗುಡ್. ಬಟ್ ಅದು ಜೀವನದ ಒಂದು ಏನಂತಾರೆ, ನಮ್ಮ ಲೈಫ್ ಸ್ಟೈಲಲ್ಲೇ ಅದು ಮಿಂಗಲ್ ಆಗೋಗಿದೆ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು. ಬಟ್ ಎಷ್ಟು ಮಟ್ಟಿಗೆ ಅದು ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ಅದರಿಂದ ಎಫೆಕ್ಟಾಗಿ ನಾವು ಅದು ಬೇಜಾರಾಗಿ ಅದು ಎಲ್ಲೋ ನಮ್ಮ ಲೈಫ್ನ, ಅದು ನಮ್ಮ ಮೂಡ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ಬಿಡಬಾರ್ದು. ಯಾಕಂದರೆ ಬಹಳ ಪರ್ಸ್ನಲ್ಲಾಗೆ ಇತ್ತೀಚೆಗೆ ನನಗೆ ಗೊತ್ತಿರೋವಂಥ ಒಂದು 21 ವರ್ಷದ ಹುಡುಗಿ ನೇಣು ಹಾಕ್ಕೊಂಡು ಸತ್ತೋದ್ಲು, ತನ್ನ ಪ್ರಾಣನೇ ಕೊಟ್ಬಿಟ್ಲು. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ದ ಪ್ರೆಷರ್ಸ್ ಇನ್ ಸೋಷಿಯಲ್ ಮೀಡಿಯಾ. ಡಿಪ್ರೆಷನ್ನು, ಆಕೆ ಹಾಕಿದ ಫೋಟೋಗೆ ಇಷ್ಟು ಲೈಕ್ಸ್ ಬರಲಿಲ್ಲ, ಇಷ್ಟು ಇದಾಗಲಿಲ್ಲ, ಅಥವಾ ಹಿಂಗೆ ಯಾರೋ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು. ಸೊ ಅಪ್ಪ ಅಮ್ಮ ಆಗಿ ನಾವು ತುಂಬ ಕೇರ್ ತೊಗೋಬೇಕಾಗತ್ತೆ. ನಮ್ಮ ಮಕ್ಳು ಏನು ಮಾಡ್ತಿದ್ದಾರೆ, ಅವ್ರ ಫೋನ್ ಎಲ್ಲರೂ 13, 18, 15 ವರ್ಷ, 13 ಯಾಕಮ್ಮ 8, 9 ವರ್ಷದ ಮಕ್ಳನ್ನ ನೋಡಿದ್ದೀನಿ ನಾನು ಐಫೋನ್ಗಳು ಇಟ್ಕೊಂಡು ಓಡಾಡೋದನ್ನು. ಸೊ ಅಪ್ಪ ಅಮ್ಮ ಆಗಿ ನಾವು ಕೇರ್ ತೊಗೋಬೇಕು. ಅವ್ರಿಗೆ ನಾವು ಮೊಬೈಲ್ಗಳು ಕೊಡ್ತಾ ಇದ್ದೀವ, ಅವ್ರು ಸೋಷಿಯಲ್ ಮೀಡಿಯಾಲಿ ಇದ್ದಾರಾ, ಇದ್ದರೆ ಏನೇನು ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ಆಮೇಲೆ ಅದು ರಿಯಾಲಿಟಿ ಅಲ್ಲ, ಇದು ರಿಯಾಲಿಟಿ. ನೀನು ಸುತ್ತಮುತ್ತ ಇರೋದು, ನಿನ್ನ ಟೀಚರ್ ಏನಂದ್ರ, ನಿನ್ನ ಸುತ್ತಮುತ್ತ ನಿನ್ನ ಫ್ಯಾಮಿಲಿ ಏನಾರು ಅಂದಿಲ್ವಾ, ಅದು ಮುಖ್ಯ ಹೊರತು ಯಾರೋ ಸೋಷಿಯಲ್ ಮೀಡಿಯಲ್ಲಿ ಏನೋ ಕಮೆಂಟ್ ಮಾಡೋದು ಅನ್ನೋದು ಮುಖ್ಯ ಅಲ್ಲ ಅಂತ. ಯಾಕಂದರೆ ಇವಾಗ ಹುಡುಗಿ ಪ್ರಾಣ ಹೋಯಿತು. ಈ ಕಮೆಂಟ್ ಮಾಡಿದವರು ಸಾರಿ ಅಂದರೆ ಅದು ಬರುತ್ತಾ ವಾಪಸ್ಸು, ಪ್ರಾಣ ಬರುತ್ತಾ ವಾಪಸ್? ಇಲ್ಲ. ಬಟ್ ಜವಾಬ್ದಾರಿ ಯಾರ್ದಾಗತ್ತೆ? ಅಪ್ಪ ಅಮ್ಮಂದಾಗತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್, ಯು ಹ್ಯಾವ್ ಟು ಬಿ ಕೇರ್ಫುಲ್. ಬಟ್ ನಿಮ್ಮ ಮೇಲೆ ನೆಗೆಟಿವಿಟಿ ಹೇರೋರನ್ನ ಅಯ್ಯೋ ಪಾಪ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಷ್ಟೆ. ಮ್ಯಾಮ್, ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರ ಸ್ಥಿತಿ ಇವತ್ತು ಈ ಥರ ಇದೆ. ಸೊ ಅವ್ರು ಹೊರಗಡೆ ಬರಲಿ ಅಂತ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಬಟ್ ಅವರು ಒಳಗಿರೋದ್ರಿಂದ ಇಂಡಸ್ಟ್ರಿಗೂ ಲಾಸ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಸಾಕಷ್ಟು ದುಡ್ಡು ಹಾಕಿದ್ದಾರೆ ಅವ್ರ ಮೇಲೆ ನಿರ್ಮಾಪಕರು ಅಂತ ಕೂಡ ಹೇಳ್ತಾರೆ. ನೀವು ಕಂಡಂತೆ ದರ್ಶನ್ ಅವರು ಮ್ಯಾಮ್, ಈಗ ಅವರು ಒಳಗೆ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ನೆಗೆಟಿವ್ ಮಾತಾಡೋರು ಜಾಸ್ತಿ ಆಗಿದ್ದಾರೆ, ಹಂಗಂತೆ ಹಿಂಗಂತೆ ಅಂತ. ನೀವು ಕಂಡಂತೆ ಮತ್ತು ಈ ಪ್ರಕರಣದ ಬಗ್ಗೆ ಏನಾರು ಮಾತಾಡಬಹುದಾ ನೀವು ಅಂತ ಹೇಳಿ? ನಾನು ಅವತ್ತು ಅದನ್ನೇ ಹೇಳಿದೆ, ಪ್ರೆಸ್ ಮೀಟಲ್ಲೂ ಕೇಳಿದಾಗ, ಪ್ರಕರಣದ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಯಾಕಂದರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇದೆ, ಇನ್ನು ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ಆರೋಪಿಯಾಗಿ ಅವರು ಬಂಧನಕ್ಕೊಳಗಾಗಿದ್ದಾರೆ. ಸೊ ಈ ಸಿಚುವೇಷನಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾಗಲಿ, ಮಾತಾಡೋದಾಗಲಿ, ನಮ್ಮ ಅಭಿಪ್ರಾಯ ಹೇಳೋದಾಗಲಿ ಅದರಲ್ಲಿ ಅರ್ಥನೇ ಇಲ್ಲ. ಅದು ಮಾಡಬಾರ್ದು ಅನ್ನೋದು ನನ್ನ ವೆರಿ ವೆರಿ ಸ್ಟ್ರಾಂಗ್ ಒಪಿನಿಯನ್. ಸೊ ಡೆಫಿನೆಟ್ಲಿ ಬೇಜಾರಿದೆ, ಹಿಂಗಾಯ್ತಲ್ಲ ಅಂತ. ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯಾಗಿ ನನಗೆ ಆ ಬೇಜಾರು ಖಂಡಿತ ಇದೆ. ನೀವು ಹೇಳಿದಾಗೆ ಸಿನಿಮಾಗಳು ನಿಂತಿದೆ, ಕೆಲಸ, ಇಷ್ಟು ಹುಡುಗರ ಕೆಲಸ, ಇದು ಶೂಟಿಂಗ್ ಆಗಿಲ್ಲ ಅಂದರೆ ಆಲ್ ದ್ಯಾಟ್ ಖಂಡಿತ ಬೇಜಾರಿದೆ. ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲಮ್ಮ. ಫೈನಲಿ ನ್ಯಾಯನೇ ಗೆಲ್ಲಬೇಕು. ಯಾರ್ದು ತಪ್ಪು ಅವ್ರಿಗೆ ಶಿಕ್ಷೆ ಆಗಬೇಕು, ಯಾರ್ದು ತಪ್ಪಿಲ್ಲ ಅವರು ಬಿಡುಗಡೆ ಆಗಬೇಕು, ಅಥವಾ ಅವರು ನಾರ್ಮಲಾಗಿ ಲೈಫ್ ಲೀಡ್ ಮಾಡಬೇಕು. ಒಂದು ಪ್ರಾಣ ಹೋಗಿದೆ, ಅದಕ್ಕೆ
ಆಬ್ವಿಯಸ್ಲಿ ಅದಕ್ಕಾಗಬೇಕಾಗಿರೋ ಸರಿಯಾದ ಹಾದಿನಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಅದಕ್ಕೊಂದು ಸರಿಯಾದ ಒಂದು ಅಂತ್ಯ ಸಿಗಲಿ ಅಂತ ಖಂಡಿತ ನಾನು ಆಶಿಸ್ತೀನಿ. ನಾನು ದರ್ಶನ್ ಅವ್ರ ಜೊತೆ ಜಾಸ್ತಿ ಕೆಲಸ ಮಾಡಲಿಲ್ಲ. ಮಿಸ್ಟರ್ ಹರಿಶ್ಚಂದ್ರ ಅಂತ ಆವಾಗ ಒಂದು ಸಿನಿಮಾ ಮಾಡಿದ್ವಿ. ನಾರಾಯಣ್ ಸರ್ ಇದ್ದರು ಆ ಸಿನಿಮಾನಲ್ಲಿ. ನಾರಾಯಣ್ ಸರ್ ಜೊತೆ ಒಂದು ಸೀರಿಯಲ್ ಮಾಡ್ತಿದ್ರು ಅನ್ಸುತ್ತೆ ದರ್ಶನ್ ಆವಾಗ. ಸೊ ಅದರಲ್ಲಿ ಒಂದು ಪಾತ್ರಕ್ಕೆ ದರ್ಶನ್ನ ನಾರಾಯಣ್ ಸರ್ ಕರ್ಕೊಂಡು ಬಂದಿದ್ದರು. ಮೋಹನ್ ಅವರು ಆ ಸಿನಿಮಾದ ನಾಯಕ, ನಾನು ನಾಯಕಿ. ಗಂಗಾಧರ್ ಸರ್ ಪ್ರೊಡ್ಯೂಸ್ ಮಾಡಿದರು. ಯಾರಿಗೆ ಸಲತ್ತೆ ಸಂಬಳ ಮಾಡಿದರು ಗಂಗಾಧರ್ ಸರ್. ಅದರಲ್ಲೂ ಮೋಹನ್ ನಾನು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ, ಈ ಸಿನಿಮಲ್ಲೂ ಮಾಡಿದ್ವಿ. ಆವಾಗ ಒಂದೇ ಒಂದು ಸರಿ ನಾನು ಅವ್ರನ್ನ ಭೇಟಿಯಾಗಿದ್ದು. ಒಂದು ಸೀನ್ಗೆ ಅವರು ಬಂದಿದ್ದರು. ಆ ಸೀನ್ ಟೈಮಲ್ಲಿ ನಾನು ಮಾತಾಡಿದೆ, ಅವ್ರ ಜೊತೆ ಅಭಿನಯಿಸಲಿಲ್ಲ ಆ ಸಿನಿಮಾನಲ್ಲಿ ತನ್ಕೊಂಡು ತುಂಬ ವರ್ಷ ಆಗಿದೆ, ಜ್ಞಾಪಕ ಇಲ್ಲ. ಅದಾದಮೇಲೆ ಆಫ್ಕೋರ್ಸ್ ಸಾರ್ವಜನಿಕವಾಗಿ ಪಬ್ಲಿಕ್ ಫಂಕ್ಷನ್ಸಲ್ಲಿ, ನಮ್ಮ ಸಿನಿಮಾ ಫಂಕ್ಷನ್ಸಲ್ಲಿ ಎಲ್ಲ ಟೈಮಲ್ಲೂ ಬಹಳ ಡೀಸೆಂಟಾಗೆ ಬಹಳ ಪ್ರೀತಿಯಿಂದ ಮಾತಾಡ್ಸೋಂಥ ಒಂದು ವ್ಯಕ್ತಿ. ರಘು ಅವ್ರು ವರ್ಕ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ. ಅವ್ರ ಜೊತೆಯಲ್ಲಿ ಇರಲಿಲ್ಲ ಸೀನ್ಸ್, ಬಟ್ ಆ ಸಿನಿಮಾಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರು. ಸೊ ಐ ಜಸ್ಟ್ ವಿಶ್ ಪೀಸ್, ಮನಃಶಾಂತಿ, ಪೀಸ್ ಎಲ್ಲರಿಗೂ ಇರಲಿ ಅಂತ ನಾನು ಈ ಸಿಚುವೇಷನ್ನಲ್ಲಿ ಕೇಳ್ಕೊತೀನಿ. ದರ್ಶನ್ ಅವ್ರ ಹೆಂಡತಿ ಇರ್ಬೋದು, ಮಗ ಇರ್ಬೋದು, ಅಥವಾ ಜೀವ ಪ್ರಾಣ ಹೋಗಿರೋ ಅಂಥ ಆ ವ್ಯಕ್ತಿಯ ಫ್ಯಾಮಿಲಿ ಎಲ್ಲನೂ ಜಸ್ಟ್ ಪ್ರೇ, ಎಲ್ಲರೂ ನೆಮ್ಮದಿಯಿಂದ ಆರಾಮಾಗಿರ್ಬೇಕಿರೋದು ಒಂದು ಲೈಫ್. ಸೊ ದಟ್ ಈಸ್ ವಾಟ್ ಐ ಪ್ರೇ. ಎಸ್ ಮ್ಯಾಮ್, ಫೈನಲಿ ಹಗ್ಗ ಬಗ್ಗೆ ಬನ್ನಿ, ಥಿಯೇಟ್ರಿಗೆ ಬಂದು ನೋಡ್ಬೇಕು ನೀವು ಅಂತ ನಿಮ್ಮ ಕಡೆಯಿಂದ ನಿಮ್ಮ ಪ್ರೀತಿ ಅಭಿಮಾನಿಗಳನ್ನು ಕರೆಯೋದಾದರೆ. ಖಂಡಿತ ಹಗ್ಗ ಅನ್ನೋ ಒಂದು ಸಿನಿಮಾ ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲರ ಮುಂದೆ ಬರ್ತಿದೆ. ಬಹಳ ಎಲ್ಲರೂ ವಿಭಿನ್ನ ಅಂತ ಹೇಳ್ತಾರೆ. ಸೊ ವಿಭಿನ್ನ ಅನ್ನೋ ಪದಾನ ನಾನು ಉಪಯೋಗಿಸೋಕೆ ಇಷ್ಟಪಡಲ್ಲ. ನಿಮ್ಮನ್ನು ನಿಮ್ಮ ಸೀಟ್ ಎಡ್ಜಲ್ಲಿ ಕೂರಿಸಿ, ನಿಮಗೆ ಭಯಪಡಿಸಿ, ಹೆದರಿಸಿ, ಒಂಥರ ನೀವು ಬೆಚ್ಚು ಬೀಳೋ ಥರ ಮಾಡೋ ಅಂಥ ಒಂದು ಸಿನಿಮಾ. ಆ ಥರ ಜಾನ್ರೆ ನಿಮಗಿಷ್ಟ ಇದ್ದು ನೀವು ಎಂಜಾಯ್ ಮಾಡ್ತೀರಾ ಅಂದರೆ ಥಿಯೇಟ್ರಲ್ಲೇ ಬಂದು ಆ ಸಿನಿಮಾ ನೋಡಬೇಕು. ಇಲ್ಲ ಅಂದರೆ ನಿಮಗೆ ಆ ಒಂದು ಖುಷಿ ಸಿಗಲ್ಲ. ಸೊ ದಯವಿಟ್ಟು ಬನ್ನಿ, ಹಗ್ಗ ಸಿನಿಮಾ ಬಿಡುಗಡೆ ಆಗ್ತಿದೆ. ಬಂದು ಸಿನಿಮಾನ ನೋಡಿ, ನಮ್ಮ ಹೊಸ ತಂಡ ಎಲ್ಲರೂ, ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು ಎಲ್ಲರೂ, ಆ್ಯಂಡ್ ಕಲಾವಿದರು ಅಷ್ಟೇ ಬಹಳಷ್ಟು ಜನ. ಹರ್ಷಿಕಾ ಪೂರ್ಣಚ್ಚ ಅವರು ಆ್ಯಕ್ಟ್ ಮಾಡಿದ್ದಾರೆ. ವೇಣು ಅಂತ ಒಬ್ಬರು ಹೊಸ ಪರಿಚಯ ಅವರು. ಹಾಗೆ ತಬ್ಲಾ ನಾನಿ ಸರು, ಭವಾನಿ ಪ್ರಕಾಶ್ ಅವರು, ಅವಿನಾಶ್ ಸರ್, ಸುಧಾ ಬೆಳ್ವಾಡಿ ಅವರು, ತುಂಬ ಜನ ಒಳ್ಳೊಳ್ಳೆ ಕಲಾವಿದರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಕಥೆ ನಿಮಗೆ ಹೇಳೋ ಅಂಥ ಪ್ರಯತ್ನ ನಾವೆಲ್ಲರೂ ಪಟ್ಟಿದ್ದೀವಿ. ಸೊ ಬಂದು ನಮ್ಮ ಹಗ್ಗ ಸಿನಿಮಾ ನೋಡಿ ಚಿತ್ರವನ್ನು ಯಶಸ್ವಿಗೊಳಿಸಿ. ನೀವು ಸಿನಿಮಾ ಥಿಯೇಟ್ರಲ್ಲಿ ಮಿಸ್ ಮಾಡಿದ್ರೆ ಏನೋ ಮಿಸ್ ಮಾಡ್ಕೋತೀರಾ ಅಂತ ಖಂಡಿತ ಮಾತ್ರ ಹೇಳ್ತೀನಿ. ಸೊ ದಯವಿಟ್ಟು ಬನ್ನಿ, ನಮ್ಮ ಹಗ್ಗ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಈ ಸಿನಿಮಾಗೆ ನಿಮ್ಗೆ ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಯಶೋದಾ. ಥ್ಯಾಂಕ್ ಯು ನಿಮಗೂ, ದೀಪಕ್ ಅವ್ರಿಗೂ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹೋಮ್ ಆ್ಯಂಡ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.